ಪ್ರಾಬ್ಲಮ್ ಇಲ್ಲಿ ನಾನು ಮೊದಲೇ ಆಲ್ರೆಡಿ ಕಳಿಸಿದ್ದೀನಿ. ಇನ್ನೊಂದ್ಸಲಿ ಪ್ರಾಬ್ಲಮ್ ಅನ್ನ ಇನ್ನೊಂದ್ಸಲಿ ನೋಡ್ಕೊಳ್ಳಿ, ಪಿ ಡಿ ಎಫ್ ಅನ್ನ. ಅರ್ಥ ಆಗ್ತಿದೆ. ಈಗ ಪ್ರಾಬ್ಲಮ್ ಅಲ್ಲಿ ಮೊದಲು ಏನೇನು ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡ್ತಾ ಇದ್ದಾರೆ ನೋಡ್ಕೊಳ್ಳಿ. ದ ಫಾಲೋಯಿಂಗ್ ಇಸ್ ಅ ಪಿ ಅಂಡ್ ಎಲ್ ಸ್ಟೇಟ್ಮೆಂಟ್ ಆಫ್ ಎವರ್ ಗ್ರೀನ್ ಬ್ಯಾಂಕ್ ಲಿಮಿಟೆಡ್. ಓಕೆ, ಕಂಪನಿ ಯಾವ್ದಿಲ್ಲಿ? ಕಂಪನಿ ಇಲ್ಲ, ಇದು ಬ್ಯಾಂಕ್ ಬಗ್ಗೆ ನಾವು ಮಾತಾಡ್ತಾ ಇರೋದು. ಅರ್ಥ ಆಗ್ತಾ ಇದೆಯಾ? ಬ್ಯಾಂಕಿನ ಒಂದು ಪಿ ಅಂಡ್ ಎಲ್ ಸ್ಟೇಟ್ಮೆಂಟ್ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಇದೀವಿ. ಶೆಡ್ಯೂಲ್ಡ್ ಬ್ಯಾಂಕ್ ಫಾರ್ ದ ಇಯರ್ ಎಂಡೆಡ್. ಓಕೆ, ಈಗ ಶೆಡ್ಯೂಲ್ ಬ್ಯಾಂಕ್ ಫಾರ್ ದ ಇಯರ್ ಎಂಡೆಡ್ 31st March 2024 ಪಿ ಅಂಡ್ ಎಲ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ಆಸ್ ಆನ್ 31st March 2012. ಓಕೆ, 31st March 2012ಗೆ ಪಿ ಅಂಡ್ ಎಲ್ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ, ಯಾವುದೋ ಒಂದು ಎವರ್ ಗ್ರೀನ್ ಬ್ಯಾಂಕ್ ಲಿಮಿಟೆಡ್ ಇದ್ದು. ಓಕೆ, ಸೊ ಈಗ ಇದ್ರೊಳಗಡೆ ಏನೇನು ನಮಗೆ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ನೋಡೋಣ ಒನ್ ಬೈ ಒನ್. ಸೊ ರೆವಿನ್ಯೂ ಫ್ರಮ್ ಆಪರೇಷನ್ಸ್ ಕೊಟ್ಟಿದ್ದಾರೆ, ಇದನ್ನು ಬಿಡೋಣ. ಓಕೆ, ಇದು ನಾವು ಯಾವುದಕ್ಕೂ ತಗೊಳ್ಳೋದಿಲ್ಲ. ಅಂಡ್ ನೆಕ್ಸ್ಟ್ ಅದರ್ ಇನ್ಕಮ್ಸ್ ಗಳನ್ನ ಕೊಟ್ಟಿದ್ದಾರೆ. ಈಗ ಅದರ್ ಇನ್ಕಮ್ಸ್ ಗಳು ಯಾವ್ದು ನಾನ್ ಬಿಸ್ನೆಸ್ ಇನ್ಕಮ್ ಆಗುತ್ತೆ, ಅಕಸ್ಮಾತ್ ನಾನ್ ಬಿಸ್ನೆಸ್ ಇನ್ಕಮ್ ಆಗುತ್ತೆ ನಂಗೆ ಏನಾದ್ರು ಇತ್ತು ಅಂತಂದ್ರೆ ಬೇರೆ ಯಾವ ಹೆಡ್ಗೆ ಇನ್ಕಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಮಗೆ ಇಲ್ಲಿ ಏನ್ ಕ್ಯಾಲ್ಕುಲೇಟ್ ಮಾಡಕ್ಕೆ ಅಂತ ಹೇಳ್ತಾ ಇದಾರಾ? ಏನು ಇಲ್ಲ. ಓಕೆ, ಫೈನ್. ಹಾ, ಪ್ರಾಫಿಟ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಾ ಇದಾರೆ. ಇದು ಬಿಸ್ನೆಸ್ ಗೆ ನಾನ್ ಬಿಸ್ನೆಸ್ ಇನ್ಕಮ್. ಓಕೆನಾ? ನಾನ್ ಬಿಸ್ನೆಸ್ ಇನ್ಕಮ್ ಅಂತಂದ್ರೆ ಬೇರೆ ಇನ್ಯಾವ ಹೆಡ್ಗೆ ಇನ್ಕಮ್ ಆಗತ್ತೆ, ಇದು ಕ್ಯಾಪಿಟಲ್ ಇನ್ಕಮ್ ಆಗತ್ತೆ. ಗೊತ್ತಾಗ್ತಾ ಇದೆಯಾ? ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ ಮಾಡೋ, ಇನ್ವೆಸ್ಟ್ಮೆಂಟ್ ನ ಸೇಲ್ ಮಾಡುವಂತದ್ದು ಏನಿದೆ ಅದು ನೇಚರ್ ಆಫ್ ಬಿಸ್ನೆಸ್ ಅಲ್ಲ. ಗೊತ್ತಾಗ್ತಾ ಇದೆ? ಸೊ ಅದಕ್ಕೆ ಅದು ನಾನ್ ಬಿಸ್ನೆಸ್ ಇನ್ಕಮ್ ಆಗುತ್ತೆ. ಬಟ್ ಆ ಇನ್ಕಮ್ ಬೇರೆದಿಗೆ ಯಾವ್ದಕ್ಕೂ ಒಂದು ಹೆಡ್ಗೆ ಇನ್ಕಮ್ ಆಗ್ಲೇಬೇಕು, ಅದನ್ನ ಹಾಗೆ ಬಿಡೋದಕ್ಕೆ ಆಗೋದಿಲ್ಲ. ಸೊ ಅದು ಕ್ಯಾಪಿಟಲ್ ಇನ್ಕಮ್ ಆಗುತ್ತೆ. ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅಗೇನ್ ನಾನ್ ಬಿಸ್ನೆಸ್ ಇನ್ಕಮ್. ಓಕೆ, ದೆನ್ ನಾನ್ ಬಿಸ್ನೆಸ್ ಇನ್ಕಮ್ ಆಯ್ತು ಅಂತಂದ್ರೆ ಬೇರೆ ಯಾವ ಹೆಡ್ಗೆ ಇನ್ಕಮ್ ಆಗುತ್ತೆ? ಅದರ್ ಸೋರ್ಸಸ್ ಇನ್ಕಮ್. ಅದಾಗ್ತದೆ. ಅಂಡ್ ರೆಂಟ್ ರಿಸೀವ್ಡ್, ಇದು ಕೂಡ ಅಷ್ಟೇ. ರೆಂಟ್ ರಿಸೀವ್ ಮಾಡ್ಕೊಳ್ಳುವಂಥದ್ದು ಬಿಸ್ನೆಸ್ ಇನ್ಕಮ್ ಆಗಲ್ಲ, ಯಾಕಂತಂದ್ರೆ ಬಿಸ್ನೆಸ್ ಆಕ್ಟಿವಿಟೀಸ್ ಇಂದ ಬರುವಂತ ಇನ್ಕಮ್ಸ್ ಗಳೇ ಬೇರೆ. ಹೌದಾ? ಸೊ ಇದು ರೆಂಟ್ ರಿಸೀವ್ ಮಾಡ್ಕೊಂತ ಇರೋದು ಇದೆಯಲ್ಲ, ಹೌಸ್ ಪ್ರಾಪರ್ಟಿಯಿಂದ ಬಂದಿರುವಂತ ಇನ್ಕಮ್. ಕರೆಕ್ಟಾ? ಸೊ ಯಾವ್ದೋ ಒಂದು ಪ್ರಾಪರ್ಟಿ ಇದೆ, ಅದನ್ನ ರೆಂಟ್ ಕೊಟ್ಟಿದೀವಿ, ಆ ರೆಂಟ್ ರಿಸೀವ್ ಮಾಡ್ಕೊಂಡಿದ್ವಿ, ದಟ್ಸ್ ಕಮ್ ಅಂಡ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಓಕೆ, ಬಿಸ್ನೆಸ್ ಗೆ ನಾನ್ ಬಿಸ್ನೆಸ್ ಇನ್ಕಮ್, ಬಟ್ ಅದು ಯಾವ ಇನ್ಕಮ್ ಆಗ್ತಾ ಹೋಗುತ್ತೆ? ಅದು ಹೌಸ್ ಪ್ರಾಪರ್ಟಿ ಇನ್ಕಮ್ ಆಗುತ್ತೆ. ಓಕೆ, ನೆಕ್ಸ್ಟ್ ಡಿವಿಡೆಂಡ್ ಫ್ರಮ್ ಡೊಮೆಸ್ಟಿಕ್ ಕಂಪನಿ ಅಂತ ಇದೆ. ಇದು ಕೂಡ ಏನಾಗುತ್ತೆ ನಮಗೆ? ನಾನ್ ಬಿಸ್ನೆಸ್ ಇನ್ಕಮ್ ಆಗತ್ತೆ. ಅರ್ಥ ಆಗ್ತಾ ಇದೆ? ಬಿಸ್ನೆಸ್ ಗೆ ನಾನ್ ಬಿಸ್ನೆಸ್ ಇನ್ಕಮ್, ಬಟ್ ಯಾವ ಸೋರ್ಸ್ ಇನ್ಕಮ್ ಆಗುತ್ತೆ? ಇದು ಅದರ್ ಸೋರ್ಸಸ್ ಏನಾಗ್ತಾ ಹೋಗುತ್ತೆ, ಇದು ಇನ್ಕಮ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಒಂದು ನಾನು ತಿಳ್ಕೊಳ್ಳಿ, ಬಿಸ್ನೆಸ್ ಇನ್ಕಮ್ ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಇನ್ಕಮ್ಸ್ ಗಳನ್ನ, ವೆರೈಟೀಸ್ ಆಫ್ ಇನ್ಕಮ್ಸ್ ಗಳನ್ನ ಕೊಟ್ಟಿದ್ದಾರೆ. ಅಕಸ್ಮಾತ್ ಬಿಸ್ನೆಸ್ ಅದ್ರಲ್ಲಿ ನಾವೇನ್ ಮಾಡ್ತೀವಿ, ನಾನ್ ಬಿಸ್ನೆಸ್ ಇನ್ಕಮ್ ಯಾವ್ಯಾವ್ದಿದೆ ಅದನ್ನ ನೆಟ್ ಪ್ರಾಫಿಟ್ ಗೆ ಯಾವ್ದನ್ನ ಆಡ್ ಮಾಡಿದೀವಿ, ಪಿ ಅಂಡ್ ಎಲ್ ಸ್ಟೇಟ್ಮೆಂಟ್ ಅಲ್ಲಿ ಅದಕ್ಕೆ ಯಾವ್ದೇ ಟ್ರೀಟ್ಮೆಂಟ್ ಅನ್ನ ಕೊಟ್ಟಿದ್ದೀವಿ. ದೋ ಅದು ಅಕಸ್ಮಾತ್ ಏನಾದ್ರು ನಾನ್ ಬಿಸ್ನೆಸ್ ಇನ್ಕಮ್ ಆಗಿದ್ದು ಅದನ್ನ ಪಿ ಅಂಡ್ ಎಲ್ ಸ್ಟೇಟ್ಮೆಂಟ್ ಅಲ್ಲಿ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿದ್ರೆ ಅಂತದನ್ನ ನಾವು ಸೆಲೆಕ್ಟ್ ಮಾಡ್ಬಿಟ್ಟು ನೆಟ್ ಪ್ರಾಫಿಟ್ ಏನ್ ಮಾಡ್ತಾ ಹೋಗ್ತೀವಿ, ಡಿಡಕ್ಟ್ ಮಾಡ್ತಾ ಹೋಗ್ತೀವಿ. ಈಗ ಬಿಸ್ನೆಸ್ ಈಗ ಇನ್ಕಮ್ ನಾನ್ ಬಿಸ್ನೆಸ್ ಇನ್ಕಮ್ ಆಗಿದೆ ಅಂತಂದ್ರೆ ಆ ಇನ್ಕಮ್ ಗೆ ಬೇರೆ ಎಲ್ಲೂ ಟ್ಯಾಕ್ಸ್ ಕಟ್ಟಕ್ ಆಗಲ್ವಾ ಸರ್? ಡೆಫಿನೆಟ್ಲಿ ಅದಕ್ಕೆ ಟ್ಯಾಕ್ಸ್ ನ ಕಟ್ಟಲೇಬೇಕು, ಇನ್ಕಮ್ ಟ್ಯಾಕ್ಸ್ ಯಾವ್ದನ್ನು ಬಿಡೋದಿಲ್ಲ. ಬಿಸ್ನೆಸ್ ನಾನ್ ಬಿಸ್ನೆಸ್ ಇನ್ಕಮ್ ಆದ್ರೂ ಕೂಡ ಅದು ಬೇರೆ ಇನ್ನೊಂದು ಯಾವ್ದೋ ಒಂದು ಹೆಡ್ಡಿಗೆ ಏನಾಗಿರುತ್ತೆ, ಇನ್ಕಮ್ ಆಗಿರುತ್ತೆ. ಅದನ್ನು ನಾವು ಇಲ್ಲಿ ಏನ್ ಮಾಡಿದ್ವಿ, ನಾನ್ ಬಿಸ್ನೆಸ್ ಇನ್ಕಮ್, ಕ್ಯಾಪಿಟಲ್ ಇನ್ಕಮ್, ನಾನ್ ಬಿಸ್ನೆಸ್ ಇನ್ಕಮ್, ಬಿಸ್ನೆಸ್ ಗೆ ನಾನ್ ಬಿಸ್ನೆಸ್ ಇನ್ಕಮ್, ಅದರ್ ಸೋರ್ಸ್ ಇನ್ಕಮ್, ಇದು ನಾನ್ ಬಿಸ್ನೆಸ್ ಇನ್ಕಮ್, ಹೌಸ್ ಪ್ರಾಪರ್ಟಿ ಇನ್ಕಮ್, ಇದು ಕೂಡ ನಾನ್ ಬಿಸ್ನೆಸ್ ಇನ್ಕಮ್, ಅದರ್ ಸೋರ್ಸ್ ಇನ್ಕಮ್ ಆಗ್ತಾ ಹೋಗುತ್ತೆ. ಸೊ ಟೋಟಲ್ ಎಷ್ಟಿದೆ ಇಲ್ಲಿ? ಇಲ್ಲಿ ಇದನ್ನೆಲ್ಲ ಟೋಟಲ್ ಮಾಡಿದ್ರೆ 6 lakh rupees ಜೊತೆ 80,500 rupees ಬಂತು. ಓಕೆನಾ? ಈಗ ಬೇರೆ ಇನ್ನೇನ್ ಕೊಟ್ಟಿದ್ದಾರೆ, ನೆಕ್ಸ್ಟ್ ಪೇಜ್ ಅಲ್ಲಿ ಇದೆ, ಬೇರೆ ಇನ್ನೇನ್ ಕೊಟ್ಟಿದ್ದಾರೆ ಇದನ್ನ ನೋಡ್ತಾ ಹೋಗೋಣ. ಓಕೆ, ಓಕೆ, ಇಲ್ಲಿದೆ ನೋಡಿ ಪೂರ್ತಿ. ಇಲ್ಲಿ ಬೇರೆ ಏನೇನು ಇನ್ಫಾರ್ಮೇಶನ್ ಇದೆ ನೋಡಿ. ಇಲ್ಲಿ ಅದರ್ ಸೋರ್ಸ್, ಅದರ್ ಎಕ್ಸ್ಪೆನ್ಸಸ್ ಗಳನ್ನ ಕೊಡ್ತಾ ಇದಾರೆ. ಎಕ್ಸ್ಪೆನ್ಸಸ್ ಗಳನ್ನ ಕೊಡ್ತಾ, ಯಾವ ಎಕ್ಸ್ಪೆನ್ಸಸ್ ಇದೆ ನೋಡಿ ಇಲ್ಲಿ. ಓಕೆನಾ? ಸೊ ಇಲ್ಲಿ ಕಾಸ್ಟ್ ಆಫ್ ಮಟೀರಿಯಲ್ ಕನ್ಸ್ಯೂಮ್ಡ್, ಇದು ಬಿಸ್ನೆಸ್ ಎಕ್ಸ್ಪೆನ್ಸಸ್. ಅರ್ಥ ಆಗ್ತಾ ಇದೆ? ಬಟ್ ಇಲ್ಲಿ ಪ್ರಾಬ್ಲಮ್ ಅಲ್ಲಿ ಏನು ಅಮೌಂಟ್ ನ ಕೊಟ್ಟಿಲ್ಲ, ಇದಕ್ಕೆ ಏನು ಟ್ರೀಟ್ಮೆಂಟ್ ಕೊಡ, ಅದರ್ವೈಸ್ ಕೂಡ ಏನು ಟ್ರೀಟ್ಮೆಂಟ್ ಬರಲ್ಲ. ಇದು ಓಕೆ, ಚೇಂಜಸ್ ಇನ್ ಇನ್ವೆಂಟರೀಸ್ ಆಫ್ ಫಿನಿಶ್ಡ್ ಗುಡ್ಸ್, ವರ್ಕಿಂಗ್ ಪ್ರೋಸೆಸ್ ಅಂಡ್ ಸ್ಟಾಕ್ ಅಂಡ್ ಟ್ರೇಡ್, ಇದು ಕೂಡ ಏನಾಗ್ತಾ ಹೋಗುತ್ತೆ, ಬಿಸ್ನೆಸ್ ಎಕ್ಸ್ಪೆನ್ಸಸ್. ಡನ್. ನೆಕ್ಸ್ಟ್ ಇಲ್ಲಿ ಎಂಪ್ಲಾಯ್ ಬೆನಿಫಿಟ್ ಎಕ್ಸ್ಪೆನ್ಸಸ್, ಇದು ಕೂಡ ಏನಾಗ್ತಾ ಹೋಗುತ್ತೆ, ಬಿಸ್ನೆಸ್ ಎಕ್ಸ್ಪೆನ್ಸಸ್ ಆಗುತ್ತೆ. ಬಟ್ ಇಲ್ಲಿ ಏನು ಅಮೌಂಟ್ ನ ಕೊಡದೇ ಇರೋದ್ರಿಂದ ಇದಕ್ಕೆ ನಾವೇನು ತಲೆ ಕೆಡಿಸ್ಕೊಳ್ಳೋಂಥದ್ದು ಬೇಡ ಈಗ ಸದ್ಯಕ್ಕೆ. ಓಕೆ, ಡಿಪ್ರಿಸಿಯೇಷನ್ ಅಂಡ್ ಅಮೋಟೈಸೇಷನ್. ಡಿಪ್ರಿಸಿಯೇಷನ್ ಅಂಡ್ ಅಮೋಟೈಸೇಷನ್ ನಾವೇನ್ ಮಾಡ್ಕೊಳ್ಳೋಣ, ಸ್ವಲ್ಪ ಮಟ್ಟಿಗೆ ಅದನ್ನ ನಾವೇನ್ ಮಾಡೋಣ, ಪೆಂಡಿಂಗ್ ನ ಇಟ್ಕೊಂಡಿರೋಣ. ಗೊತ್ತಾಗ್ತದೆ? ಯಾಕೆ ಅಂತಂದ್ರೆ ಅಕಸ್ಮಾತ್ ಅದ್ರೊಳಗಡೆ ಏನಾದ್ರೂ ಇನ್ಫಾರ್ಮೇಶನ್, ಏನಾದ್ರೂ ಅದಕ್ಕೆ ಅಡಿಷನಲ್ ಇನ್ಫಾರ್ಮೇಶನ್ ಏನಾದ್ರೂ ಕೊಟ್ಟಿದ್ದಿತ್ತು ಅಂತಂದ್ರೆ ಅದಕ್ಕೆ ನಾವ್ ಏನ್ ಟ್ರೀಟ್ಮೆಂಟ್ ಅನ್ನ ಕೊಡಬಹುದು ಅಂತ ಹೇಳ್ಬಿಟ್ಟು. ಅರ್ಥ ಆಗ್ತಾ ಇದೆಯಾ? ಈಗ ನೆಕ್ಸ್ಟ್ ನೋಡೋಣ, ಅದರ್ ಎಕ್ಸ್ಪೆನ್ಸಸ್. ಎಸ್ಟಾಬ್ಲಿಷ್ಮೆಂಟ್ ಎಕ್ಸ್ಪೆನ್ಸಸ್ ಏನಾಗ್ತಾ ಹೋಗುತ್ತೆ, ಬಿಸ್ನೆಸ್ ಎಕ್ಸ್ಪೆನ್ಸಸ್. ಓಕೆ, ಅಂಡ್ ನೆಕ್ಸ್ಟ್ ರೆಂಟ್ ಅಂಡ್ ರೇಟ್ಸ್, ಬಿಸ್ನೆಸ್ ಎಕ್ಸ್ಪೆನ್ಸಸ್. ಓಕೆ, ನೆಕ್ಸ್ಟ್ ಫೈರ್ ಇನ್ಶೂರೆನ್ಸ್, ಅದು ಕೂಡ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಆಗುತ್ತೆ. ಅಕಸ್ಮಾತ್ ಅದು ಅನ್ಲೆಸ್ ಅಂಡ್ ಅಂಟಿಲ್ ಯಾವುದೇ ಒಂದು ಎಕ್ಸ್ಪೆನ್ಸಸ್ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಅಡಿಷನಲ್ ಇನ್ಫಾರ್ಮೇಶನ್ ಅಲ್ಲಿ ಏನು ಹೇಳಿಲ್ಲ ಅಂತಂದ್ರೆ ಆ ಎಕ್ಸ್ಪೆನ್ಸಸ್ ಏನಾಗುತ್ತೆ, ಬಿಸ್ನೆಸ್ ಎಕ್ಸ್ಪೆನ್ಸಸ್. ಎಂಟರ್ಟೈನ್ಮೆಂಟ್ ಎಕ್ಸ್ಪೆನ್ಸಸ್, ಅದು ಕೂಡ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಆಗುತ್ತೆ. ಓಕೆ, ಅಕಸ್ಮಾತ್ ಏನಾದ್ರು ಕ್ಯಾಪಿಟಲ್ ನೇಚರ್ ಇತ್ತು ಅಂತಂದ್ರೆ ಅದನ್ನ ನಾವು ಸಪರೇಟ್ ಟ್ರೀಟ್ಮೆಂಟ್ ಇದೆ. ಅದು ಏನು ಹೇಳಿಲ್ಲ ಅಂತಂದ್ರೆ ಅದು ಎಂಟರ್ಟೈನ್ಮೆಂಟ್ ಎಕ್ಸ್ಪೆನ್ಸಸ್, ಬಿಸ್ನೆಸ್ ಎಕ್ಸ್ಪೆನ್ಸಸ್. ಅಂಡ್ ಜನರಲ್ ಎಕ್ಸ್ಪೆನ್ಸಸ್ ಕೂಡ ಏನಾಗ್ತಾ ಹೋಗುತ್ತೆ, ಬಿಸ್ನೆಸ್ ಎಕ್ಸ್ಪೆನ್ಸಸ್ ಆಗುತ್ತೆ.
ಓಕೆ, ರಿಸರ್ವ್ಸ್ ಅಂಡ್ ಡೌಟ್ಫುಲ್ ಡೇಟ್ಸ್. ರಿಸರ್ವ್ಸ್ ನೋಡಿ ಇಲ್ಲಿ ಯಾವತ್ತೂ ಆಗಿರ್ಲಿ ಪೇ ಅಂಡ್ ಸ್ಟೇಟ್ಮೆಂಟ್ಸ್ ನಾವೇನ್ ಪ್ರಾವಿಷನ್ಸ್ ನ ತೋರಿಸಿರ್ತೀವಿ ಅಥವಾ ಪ್ರಾವಿಷನ್ಸ್ ಅನ್ನ ಆಮೇಲೆ ಅದಲ್ದೇನೆ ಆಮೇಲೆ ರಿಸರ್ವ್ಸ್ ಅನ್ನ ಏನ್ ತೋರಿಸಿರ್ತೀವಲ್ವಾ, ಅದು ನಮಗೆ ಏನಾಗ್ತಾ ಹೋಗುತ್ತೆ, ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಆಗುತ್ತೆ. ಯಾಕೆ ಪ್ರಾವಿಷನ್ಸ್ ನಾವು ತೆಗೆಯುವಂಥದ್ದು ಇಂಟೆನ್ಷನ್ ಏನು ಅಂತಂದ್ರೆ ಫ್ಯೂಚರ್ ಮೇ ಬಿ ಎಕ್ಸ್ಪೆನ್ಸಸ್ ಆಗ್ಬೋದು, ಫ್ಯೂಚರ್ ಮೇ ಬಿ ಲಾಸಸ್ ಗಳಾಗ್ಬೋದು, ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್, ಪ್ರಾವಿಷನ್ ಫಾರ್ ಸೋ ಅಂಡ್ ಸೋ ಗೊತ್ತಾಗ್ತಿದೆ. ಪ್ರಾವಿಷನ್ಸ್ ಗಳನ್ನ ನಾವೇನ್ ಮಾಡ್ತಾ ಹೋಗ್ತೀವಿ, ತೆಗಿತಾ ರಿಸರ್ವ್ಸ್ ಗಳನ್ನ ತೆಗಿತಾ ಹೋಗಿ. ಯಾಕೆ ಫ್ಯೂಚರ್ ಮೇ ಬಿ ಅನ್ಸರ್ಟನಿಟಿ ಆಗಬಹುದು, ಬಟ್ ಇವತ್ತಿನ ದಿನಕ್ಕೆ ಅದು ಎಕ್ಸ್ಪೆನ್ಸಸ್ ಆಗಿರಲ್ಲ. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಇಂಡಿಯನ್ ಸ್ಟೇಟ್ಮೆಂಟ್ಸ್ ಅಲ್ಲಿ ರಿಸರ್ವ್ಸ್ ಪ್ರಾವಿಷನ್ಸ್ ಏನಾದ್ರು ಕೊಟ್ಟಿದ್ರೆ ಅದಕ್ಕೆ ನಾವೇನ್ ಮಾಡ್ತೀವಿ, ನಾವು ಅದನ್ನ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಂತ ಟ್ರೀಟ್ ಮಾಡ್ತೀವಿ. ಬಟ್ ಇಲ್ಲಿ ನೋಡಿ, ಇಲ್ಲಿ ಈ ಪ್ರಾಬ್ಲಮ್ ಅಲ್ಲಿ ಒಂದು ಇದಕ್ಕೆ ಸಪರೇಟ್ ಟ್ರೀಟ್ಮೆಂಟ್ ಇದೆ. ಎಲ್ಲಾ ಪ್ರಾಬ್ಲಮ್ ಅಲ್ಲೂ ಪ್ರಾವಿಷನ್ಸ್ ಏನಿದೆಯಲ್ಲ ಅದನ್ನ ನಾವೇನ್ ಮಾಡ್ತೀವಿ, ಅದಕ್ಕೆ ನಾವು ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಸ್ಟ್ರೈಟ್ ಆಗಿ ಟ್ರೀಟ್ಮೆಂಟ್ ಕೊಡ್ತೀವಿ. ಬಟ್ ಇಲ್ಲಿ ನಾವು ರಿಸರ್ವ್ ಫಾರ್ ಬ್ಯಾಡ್ ಡೌಟ್ಫುಲ್ ಡೆಟ್ಸ್ ಏನಿದೆಯಲ್ಲ ಇದಕ್ಕೆ ಸಪರೇಟ್ ಆಗಿ ನಾವು ಇದನ್ನ ಟ್ರೀಟ್ಮೆಂಟ್ ಅನ್ನು ಕೊಡೋಣ. ಇದಕ್ಕೆ ಸದ್ಯಕ್ಕೆ ಈಗ ಹಂಗೆ ಇಟ್ಕೊಂಡಿರೋಣ, ಗೊತ್ತಾಗ್ತದೆ. ಇದಕ್ಕೆ ಏನು ನಾವು ಎರಡನ್ನ ಟ್ರೀಟ್ಮೆಂಟ್ ಅನ್ನು ಕೊಟ್ಟಿಲ್ಲ, ಒಂದು ಡಿಪ್ರಿಸಿಯೇಷನ್ ಅಂಡ್ ಅಮೋಟೈಸೇಷನ್ ಅಂಡ್ ಇನ್ನೊಂದು ರಿಸರ್ವ್ ಫಾರ್ ಡೌಟ್ಫುಲ್. ಇವೆರಡು ಇನ್ನೂ ಡಿಸೈಡ್ ಆಗಿಲ್ಲ ಏನು ಅಂತ ಬಿಟ್ಟು ಅದನ್ನ ನೋಡೋಣ ಅಂತ. ಅರ್ಥ ಆಗ್ತಾ ಇದೆ? ಅದಾದ್ಮೇಲೆ ಇಲ್ಲಿ ಡೊನೇಷನ್ಸ್ ಅಂಡ್ ಚಾರಿಟೀಸ್ ಇದೆ, ಇದೇನಾಗ್ತಾ ಹೋಗುತ್ತೆ ಪ್ಯೂರ್ಲಿ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಓಕೆನ್ರಪ್ಪ, ಇದಕ್ಕೆ ಏನು ಡೌಟೇ ಪಡೋದ್ ಬೇಡ, ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ನಾನು ಈಗಷ್ಟೇ ಹೇಳಿದೆ, ಯಾವುದೇ ರೀತಿಯಾದಂತಹ ಪ್ರಾವಿಷನ್ಸ್ ಏನಾದ್ರು ಇತ್ತು, ರಿಸರ್ವ್ಸ್ ಏನಾದ್ರು ಇತ್ತು ಅಂತಂದ್ರೆ ಅದು ಏನು, ಅದು ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸ್. ಬಟ್ ಹಂಗಂದ್ರೆ ಇಲ್ಲಿ ರಿಸರ್ವ್ಸ್ ಹಂಗೆ ಬಿಟ್ಟಿದಿರಲ್ಲ ಸರ್, ಅದನ್ನ ನಾನು ಹೇಳ್ತೀನಿ. ಯಾಕೆ ಅಂತಂದ್ರೆ ಈ ಕಂಪನಿನೇ ಆ ತರ ಇದೆ, ಗೊತ್ತಾಗ್ತದೆ, ಈ ಪ್ರಾಬ್ಲಮ್ ಆ ತರ ಇದೆ, ಅದಕ್ಕೆ ನಾನು ಹೇಳ್ತೀನಿ ಮುಂದೆ. ನೆಕ್ಸ್ಟ್ ಟೋಟಲ್ ಎಕ್ಸ್ಪೆನ್ಸಸ್ ಬಂದ್ಬಿಟ್ಟು ಇಲ್ಲಿ 1,55,000 rupees ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಹೇಳ್ತಾ ಇದಾರೆ ಅವರು. 1,82,450 ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಇದೆ. ಆ ವರ್ಷ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಏನೂ ಇಲ್ಲ ಇಲ್ಲಿ. ಈ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಅಥವಾ ಟ್ಯಾಕ್ಸ್ ಪೇಡ್ ಏನಾದ್ರು ಇತ್ತು ಅಂತಂದ್ರೆ ಏನಾಗ್ತಾ ಹೋಗುತ್ತೆ, ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಆಗುತ್ತೆ. ಓಕೆನಾ? ಬಟ್ ಇಲ್ಲಿ ಏನು ಕೊಟ್ಟಿಲ್ಲ, ಅದಕ್ಕೇನು ಟ್ರೀಟ್ಮೆಂಟ್ ಇಲ್ಲ, ಬಿಟ್ಟಾಕ್ಬಿಡಿ. ಓಕೆ, ಪ್ರಾಫಿಟ್ ಫಾರ್ ದ ಪೀರಿಯಡ್ ಹೇಳ್ತಾ ಇದೆ 2,98,500 rupees ಇದೆ. ಅರ್ಥ ಆಗ್ತಾ ಇದೆ? ಇಷ್ಟು ಕೊಟ್ಟಿದ್ದಾರೆ. ಈಗ ನಮಗೆ ಎರಡಕ್ಕೆ ನಾವು ಟ್ರೀಟ್ಮೆಂಟ್ ಅನ್ನ ಇನ್ನೂ ಕೂಡ ನೋಡ್ಕೊಂಡಿಲ್ಲ. ಯಾವ್ದಕ್ಕೆ ಅಂತಂದ್ರೆ ಒಂದು ಡಿಪ್ರಿಸಿಯೇಷನ್ ಅಂಡ್ ಅಮೋರ್ಟೈಸೇಷನ್, ಅದಾದ್ಮೇಲೆ ಇಲ್ಲಿ ರಿಸರ್ವ್ ಫಾರ್ ಬ್ಯಾಡ್ ಅಂಡ್ ಡೌಟ್ಫುಲ್ ಡೇಟ್ಸ್. ಓಕೆ, ಇಷ್ಟು ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಇದ್ರ ಜೊತೆ ಅಡಿಷನಲ್ ಇನ್ಫಾರ್ಮೇಶನ್ ಏನಾದ್ರು ಕೊಟ್ಟಿದ್ದಾರೋ ನೋಡೋಣ. ಓಕೆನಾ? ಸೊ ಇಲ್ಲಿ ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಕ್ಯಾಲ್ಕುಲೇಟ್ ದ ಟೋಟಲ್ ಇನ್ಕಮ್. ಓಕೆ, ಸೊ ಟೋಟಲ್ ಇನ್ಕಮ್ ಅಂತ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಟೋಟಲ್ ಇನ್ಕಮ್ ಅಂತಂದ್ರೆ ನಾನು ಮೊದಲು ಕೂಡ ಹೇಳಿದ್ದೆ, ಒಂದೇ ಇನ್ಕಮ್ ಇರೋದಿಲ್ಲ. ಇಲ್ಲಿ ಯಾವ್ಯಾವ ಇನ್ಕಮ್ ಇದೆಯಪ್ಪ? ಬಿಸ್ನೆಸ್ ಇನ್ಕಮ್ ಇದೆ, ಕಾಣಿಸ್ತಾ ಇದೆಯಲ್ಲ, ನಾನು ಇಲ್ಲಿ ಬರೀತಾ ಇರೋದು ಲೆಫ್ಟ್ ಸೈಡ್ ಅಲ್ಲಿ ಕಾಣಿಸ್ತಾ ಇದೆಯಾ? Yes, sir. ಓಕೆ, ಬಿಸ್ನೆಸ್ ಇನ್ಕಮ್ ಇದೆ, ಆಮೇಲೆ ಇನ್ಯಾವ ಇನ್ಕಮ್ ಇದೆ, ಕ್ಯಾಪಿಟಲ್ ಇನ್ಕಮ್ ಇದೆ, ಅದ್ರ ಜೊತೆ ಇನ್ನೊಂದು ಯಾವ್ದಿದೆ, ಅದರ್ ಸೋರ್ಸ್ ಇನ್ಕಮ್ ಇದೆ. ಅರ್ಥ ಆಗ್ತಾ ಇದೆ? ಈ ಮೂರ್ ಇನ್ಕಮ್ ಈ ಪ್ರಾಬ್ಲಮ್ಸ್ ಅಲ್ಲಿ ಇದೆ, ಈ ಪ್ರಾಬ್ಲಮ್ ಅಲ್ಲಿ ಇದೆ. ಓಕೆ, ದೆನ್ ಫಾರ್ ದ ಅಸೆಸ್ಮೆಂಟ್ ಇಯರ್ 23-24 ಫ್ರಮ್ ದ ಆಫ್ಟರ್ ಕನ್ಸಿಡರಿಂಗ್ ದ ಫಾಲೋಯಿಂಗ್ ಅಡಿಷನಲ್ ಇನ್ಫಾರ್ಮೇಶನ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅರ್ಥ ಆಗ್ತಾ ಇದೆಯಾ? ಓಕೆ, ದ ಅಡ್ಮಿಸಿಬಲ್ ಡಿಪ್ರಿಸಿಯೇಷನ್ ಅಮೌಂಟಿಂಗ್ ಟು ₹25,000. ಅಡ್ಮಿಸಿಬಲ್ ಅಂತಂದ್ರೆ ವರ್ಡ್ ಬಂತು ಅಂತಂದ್ರೆ, ಅಡ್ಮಿಸಿಬಲ್ ಅಂತಂದ್ರೆ ಅಲೋವೇಬಲ್ ಅಂತ. ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ಅಲೋವಬಲ್ ಡಿಪ್ರಿಸಿಯೇಷನ್ ಎಷ್ಟಿದೆ? ₹25,000 ಇದೆ. ಅರ್ಥ ಆಗ್ತಾ ಇದೆ? ಬಟ್ ಇಲ್ಲಿ ನಾವ್ ಎಷ್ಟು ಬುಕ್ ಮಾಡಿದೀವಿ? ₹30,000 ನಾವಿಲ್ಲಿ ತೋರಿಸಿದೀವಿ. ಅರ್ಥ ಆಗ್ತಿದೆ? ಇನ್ಕಮ್ ಟ್ಯಾಕ್ಸ್ ಪ್ರಕಾರ ನಾವು ಟ್ಯಾಕ್ಸಬಲ್ ಇನ್ಕಮ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ನಾವು ಯಾವ ಡಿಪ್ರಿಸಿಯೇಷನ್ ಅಂತ ತಗೊಂತೀವಿ? ಆಸ್ ಪರ್ ಡಿಪ್ರಿಸಿಯೇಷನ್ ಇನ್ಕಮ್ ಟ್ಯಾಕ್ಸ್ ಏನಿದೆ, ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ಡಿಪ್ರಿಸಿಯೇಷನ್ ಏನಿದೆಯೋ ಅದನ್ನ ನಾವೇನ್ ಮಾಡ್ತೀವಿ, ಆಸ್ ಎ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಂತ ಹೇಳ್ಬಿಟ್ಟು ಟ್ರೀಟ್ ಮಾಡ್ತೀವಿ. ಗೊತ್ತಾಗ್ತಾ ಇದೆ? ಇದು ನಮಗೆ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಆಗ್ತಾ ಹೋಗುತ್ತೆ. ಯಾಕೆ? ಇದು ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ಇದೆ, ಅದಕ್ಕೋಸ್ಕರ ನಾವು ಇದನ್ನ ಏನ್ ಮಾಡ್ತೀವಿ, ಇದನ್ನ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಂತ ತೋರಿಸ್ತೀವಿ. ಹಂಗಂತ ಇದೇನು ಇದಾಗುತ್ತೆ, ಇದು ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಇದಕ್ಕೆ ಸ್ಟ್ರೈಟ್ ಅವೇ ಇದಕ್ಕೆ ಬೇರೆ ಆಲ್ಟರ್ನೇಟಿವ್ ಟ್ರೀಟ್ಮೆಂಟ್ ಅನ್ನು ಕೊಡ್ತಾ ಬರ್ತಾರೆ. ಗೊತ್ತಾಗ್ತಿದೆ? ಏನ್ ಮಾಡ್ತಾರೆ, ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಂತ ಬಿಟ್ಟು ಜಸ್ಟ್ ₹5,000 ಮಾತ್ರ ಇದು ಮಾಡ್ತಾ ಹೋಗ್ತಾರೆ ಬೇರೆ ಬುಕ್ಸ್ ಗಳಲ್ಲಿ. ಬಟ್ ನಾವಿಲ್ಲಿ ಅದನ್ನ ನೋಡೋಣ. ಅರ್ಥ ಆಗ್ತದೆ ಇಲ್ಲಿ ಯಾವ ತರ ತಗೊಂಡಿದ್ದಾರೆ ಅಂತ ಬಿಟ್ಟು. ಓಕೆ, ಎಸ್. ನೆಕ್ಸ್ಟ್ ಇಲ್ಲೇನ್ ಮತ್ತಿನ್ನೇನಿದೆ? ಹಾ, ಇಲ್ಲಿ ₹25,000 ಇದೆ. ಇಲ್ಲಿ ₹30,000 ಇಲ್ಲಿ ಏನ್ ಮಾಡಿದಾರೆ ಅವರು, ಡಿಪ್ರಿಸಿಯೇಷನ್ ತೋರಿಸಿದ್ದಾರೆ. ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ಎಷ್ಟಿದೆ? ₹25,000 ಇದೆ. ಹಂಗಂದ್ರೆ ಎಷ್ಟು ಎಕ್ಸೆಸ್ ನಾವು ಬುಕ್ ಮಾಡಿದೀವಿ, ಎಷ್ಟು ಎಕ್ಸೆಸ್ ನಾವು ಎಂಟ್ರಿ ಮಾಡಿದೀವಿ? ₹5,000 ಎಕ್ಸೆಸ್ ಎಂಟ್ರಿ ಮಾಡಿದೀವಿ. ಈ ₹5,000 ಏನಾಗ್ತಾ ಹೋಗುತ್ತೆ, ನಾನ್ ಬಿಸ್ನೆಸ್ ₹5,000 ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಡಿಪ್ರಿಸಿಯೇಷನ್ ಅಲ್ಲಿ. ಓಕೆ, ನೆಕ್ಸ್ಟ್ ನೋಡೋಣ. ಡೊನೇಷನ್ಸ್ ಇನ್ ಚಾರಿಟೀಸ್ ಇನ್ಕ್ಲೂಡ್ ಎ ಸಮ್ ಆಫ್ ₹2,500 ಪೇಡ್ ಟು ಎ ರೆಕಗ್ನೈಸ್ಡ್ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ ಬೈ ಚೆಕ್ ಅಂತ ಹೇಳ್ತಾ ಇದ್ರು. ಇಲ್ಲಿ ಯಾವ್ದಕ್ಕೆ ಪೇ ಮಾಡ್ತಾ ಇದ್ರಪ್ಪ ಅವರು? ರೆಕಗ್ನೈಸ್ ಚಾರಿಟಬಲ್ ಇನ್ಸ್ಟಿಟ್ಯೂಷನ್. ಯಾವ್ದಕ್ಕೆ ಏನು ಅಂತ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇಲ್ಲ, ಹೌದಾ? ಸೊ ನಾವು ಅಸ್ಯೂಮ್ ಮಾಡ್ಕೊಳ್ಳೋಣ, ಯಾವ್ದೊಂದು ATG ಅಪ್ರೂವ್ಡ್ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ ಇದೆ. ಅದಕ್ಕೆ ನಾವು ಸ್ಟ್ಯಾಂಡರ್ಡ್ ಆಗಿ ನಾವೇನ್ ಮಾಡೋದಿನ, ಅಂಡರ್ ಸೆಕ್ಷನ್ 80G ಒಳಗಡೆ 50% ಡಿಡಕ್ಷನ್ಸ್ ಅದನ್ನ ಕ್ಲೈಮ್ ಮಾಡ್ಕೊಳ್ಳೋಣ. ಅರ್ಥ ಆಗ್ತದೆ? ನಮಗೆ ಪ್ರಾವಿಷನ್ ಅಸಂಪ್ಷನ್ ಮಾಡ್ಕೊಳ್ಳೋಣ. ಅದಕ್ಕೆ ಅನ್ಲೆಸ್ ಅಂಡ್ ಅಂಟಿಲ್ ಪರ್ಟಿಕ್ಯುಲರ್ ಆಗಿ ಹೇಳೋವರೆಗೂ ನಾವು ಅದನ್ನ ಅಸಂಪ್ಷನ್ ಅಲ್ಲಿ ನಾವೇನ್ ಮಾಡಬಹುದು, 50% ಸ್ಟ್ರೈಟ್ ಅವೇ ನಾವು ಕೊಡಬಹುದು ಅದಕ್ಕೆ. ಓಕೆ, ಜನರಲ್ ಎಕ್ಸ್ಪೆನ್ಸಸ್ include a sum of ₹4,800 and ₹800 paid towards municipal taxes and insurance on a property let out respective ಅಂತ ಹೇಳ್ತಾರೆ. ಸೊ ಜನರಲ್ ಎಕ್ಸ್ಪೆನ್ಸಸ್ ಏನಿದೆಯಲ್ಲ ಇಲ್ಲಿ ಜನರಲ್ ಎಕ್ಸ್ಪೆನ್ಸಸ್ ಇಲ್ಲಿ
ಜನರಲ್ ಎಕ್ಸ್ಪೆನ್ಸಸ್ ಏನಿದೆಯಲ್ಲ, ಈ ಜನರಲ್ ಎಕ್ಸ್ಪೆನ್ಸಸ್ ಅಲ್ಲಿ ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಅವರು 4800. ಓಕೆ, ಈ 4800, ಈ 8,800 ರುಪೀಸ್ ಏನಿದೆ ಜನರಲ್ ಎಕ್ಸ್ಪೆನ್ಸಸ್ ಅಲ್ಲಿ ಇನ್ಕ್ಲೂಡ್ ಆಗಿದೆ ಅಂತೆ, ಗೊತ್ತಾಗ್ತಾ ಇದೆಯಾ? ಬಟ್ ಇದು ಯಾವ್ದು ರಿಲೇಟೆಡ್? ಇದು ಮುನ್ಸಿಪಲ್ ಟ್ಯಾಕ್ಸಸ್ ಅಂಡ್ ಇನ್ಶೂರೆನ್ಸ್ ಪೇಮೆಂಟ್ ಮಾಡಿರೋದು ಯಾವ್ದಕ್ಕೆ? ಲೆಟೌಟ್ ಪ್ರಾಪರ್ಟಿ. ಅಂದ್ರೆ ಅವರು ಲೆಟೌಟ್ ಪ್ರಾಪರ್ಟಿ ಕೂಡ ಇದೆ, ಅವ್ರದ್ದು ರೆಂಟಿಗೆ ಕೊಟ್ಟಿರುವಂತಹ ಪ್ರಾಪರ್ಟಿ ಇದೆ, ಗೊತ್ತಾಗ್ತಾ ಇದೆಯಾ? ಒಂದ್ ನಿಮಿಷ. ಕೇಳಿಸ್ತಾ ಇದೆ? ವಾಯ್ಸ್ ಕೇಳಿಸ್ತಾ ಇದೆ ನಿಮಗೆ ಎಲ್ಲರಿಗೂ? ಪ್ರಾಬ್ಲಮ್ ಇಲ್ಲ ಅಲ್ಲ? ಹಾ, ನೋ ಪ್ರಾಬ್ಲಮ್ಸ್. ಓಕೆ, ಡನ್, ಥ್ಯಾಂಕ್ ಯು ಪವಿತ್ರ. ಸೊ ಹಾ ಇಲ್ಲಿ ಜನರಲ್ ಎಕ್ಸ್ಪೆನ್ಸಸ್ ಅಲ್ಲಿ ಏನ್ ಹೇಳ್ತಿದೆ? ಜನರಲ್ ಎಕ್ಸ್ಪೆನ್ಸಸ್ ಅಲ್ಲಿ 4800 ಅಂಡ್ 800 ರುಪೀಸ್ ಇನ್ಕ್ಲೂಡ್ ಆಗಿದೆ. ಅದು ಯಾವ್ದು ರಿಲೇಟೆಡ್? ಹೌಸ್ ಪ್ರಾಪರ್ಟಿ ರಿಲೇಟೆಡ್, ಗೊತ್ತಾಗ್ತಾ ಇದೆಯಾ? ಈಗ ಜನರಲ್ ಎಕ್ಸ್ಪೆನ್ಸಸ್ ನಾವು ಏನ್ ಮಾಡಿದ್ವಿ? ಮೊದಲು ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಂತ ತಗೊಂಡಿದ್ವಿ, ಗೊತ್ತಾಗ್ತಾ ಇದೆಯಾ? ಎಷ್ಟು ಜನರಲ್ ಎಕ್ಸ್ಪೆನ್ಸಸ್ ಇದೆ ಇಲ್ಲಿ? ಇಲ್ಲಿ ಜನರಲ್ ಎಕ್ಸ್ಪೆನ್ಸಸ್ 34,000 ಏನೋ ಇದೆ ಕಡಪ. ಇಲ್ಲಿ 1, 2, 3, 4, 5ನೇ ಐಟಮ್. 1, 2, 3, 4, 5, 34,000. ಓಕೆ, 34,000 ರುಪೀಸ್ ಅವ್ರೇನ್ ತೋರಿಸಿದಾರಲ್ಲ, 34,000 ರುಪೀಸ್ ಅಲ್ಲಿ 4,800 ಪ್ಲಸ್ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ನೆಕ್ಸ್ಟ್ 800 ರುಪೀಸ್ ಏನಿದೆ ಅದು ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಂತೆ, ಗೊತ್ತಾಗ್ತದೆ? ಯಾಕೆ? ಅದು ಹೌಸ್ ಪ್ರಾಪರ್ಟಿ ರಿಲೇಟೆಡ್ ಆಗಿರುವಂತಹ ಎಕ್ಸ್ಪೆನ್ಸಸ್. ಓಕೆನಾ? ಇದು ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಗೆ ನಾವು ಈಗ ಇನ್ಕಮ್ ಫ್ರಮ್ ಬಿಸ್ನೆಸ್ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಟ್ರೀಟ್ ಮಾಡೋಣ, ಗೊತ್ತಾಗ್ತದೆ? ಟ್ರೀಟ್ಮೆಂಟ್ ಅನ್ನು ಕೊಡೋಣ. ಅಂಡ್ ನೆಕ್ಸ್ಟ್ ಅದ್ರ ಜೊತೆಗೆ ಇನ್ವೆಸ್ಟ್ಮೆಂಟ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಪರ್ಚೇಸ್ಡ್. ಓಕೆ, ಇನ್ವೆಸ್ಟ್ಮೆಂಟ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಪರ್ಚೇಸ್ ಇನ್ ಜುಲೈ 2023 ಅಂಡ್ ಸೋಲ್ಡ್ ಇನ್ ಮಾರ್ಚ್ 2024 ಅಂತ ಹೇಳ್ತಾ ಇದ್ದಾರೆ. ಓಕೆ, ಫೈನ್. ಅವರು ಗೌರ್ಮೆಂಟ್ ಸೆಕ್ಯೂರಿಟೀಸ್ ನ ಪರ್ಚೇಸ್ ಮಾಡಿದ್ದಾರೆ, ಗೊತ್ತಾಗ್ತಾ ಇದೆ? ಯಾವಾಗ? ಜುಲೈಯಲ್ಲಿ 2023 ಮಾರ್ಚ್ 2024 ಅವ್ರು ಏನ್ ಮಾಡ್ತಾ ಇದ್ದಾರೆ? ಸೇಲ್ ಮಾಡ್ತಾ ಇದ್ದಾರೆ. ಈಗ ಈ ಪ್ರಾಪರ್ಟಿ ಈಗ ಎಷ್ಟು ದಿನ ನಮ್ಮ ಹತ್ರ ಇದ್ದಂಗ ಆಯ್ತಪ್ಪ? ಜುಲೈ 2023, ಜುಲೈ, ಆಗಸ್ಟ್, ಜುಲೈ ಫಸ್ಟಿಗೆ ಅಂತ ಅನ್ಕೊಳ್ಳೋಣ. ಓಕೆ, ಜುಲೈ, ಆಗಸ್ಟ್, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. ಎಷ್ಟಪ್ಪ? 9 ಮಂತ್ಸ್ ಆಯ್ತೇನ್ರಪ್ಪ? 9 ಮಂತ್ಸ್ ಆಯ್ತಾ? ಎಸ್ ಸರ್. ಓಕೆ, 9 ಮಂತ್ಸ್ ಆಯ್ತು. ಸೊ ಈಗ ಯಾವುದೇ ಫೈನಾನ್ಷಿಯಲ್ ಅಸೆಟ್ಸ್ ಏನಿದೆಯಲ್ಲ, ಗೊತ್ತಾಗ್ತಿದೆ? ಫೈನಾನ್ಷಿಯಲ್ ಅಸೆಟ್ಸ್ ಲೆಸ್ ದೆನ್ 1 ಇಯರ್ ನಾವು ಅದನ್ನ ಹೋಲ್ಡ್ ಮಾಡ್ತೀವಿ, ಲೆಸ್ ದೆನ್ 1 ಇಯರ್ ಅದನ್ನ ನಾವು ಇಟ್ಕೊಂತೀವಿ ಅಂತಂದ್ರೆ, ಸೇಲ್ ಮಾಡ್ದೇನೆ ನಾವು ಅದನ್ನ ಇಟ್ಕೊಂತೀವಿ ಅಂತಂದ್ರೆ ಅದೇನಾಗುತ್ತೆ? ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗ್ತಾ ಹೋಗುತ್ತೆ, ಫೈನಾನ್ಷಿಯಲ್ ಅಸೆಟ್, ಗೊತ್ತಾಗ್ತಿದೆ? ಅದೇ ಅಕಸ್ಮಾತ್ ಫೈನಾನ್ಷಿಯಲ್ ಅಸೆಟ್ ನಾವು ಮೋರ್ ದೆನ್ 12 ಮಂತ್ಸ್ ನಮ್ಮ ಹತ್ರ ಇದ್ದು ನಾವು 13ನೇ ಮಂತ್ 13ನೇ ತಿಂಗಳು ನಾವು ಅದನ್ನ ಸೇಲ್ ಮಾಡ್ತೀವಿ ಅಂತಂದ್ರೆ ಅದರಿಂದ ಬರುವಂತ ಇನ್ಕಮ್ ಏನಾಗುತ್ತೆ? ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಇಲ್ಲಿ ಪ್ರಾಬ್ಲಮ್ ಅಲ್ಲಿ ಒಂದವರು ಇದನ್ನ ಕೊಟ್ಟಿದ್ದಾರೆ, ಗೊತ್ತಾಗ್ತಾ ಇದೆ? ಇಲ್ಲಿ ಇನ್ಕಮ್ ರಿಸೀವ್ ಮಾಡ್ಕೊಬೇಕಾದ್ರೆ ಇಲ್ಲಿ ಅವ್ರು ಹೇಳಿದ್ರು ನೋಡಿ, ಇಲ್ಲಿ ಏನು? ಇಲ್ಲಿ ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅಂತ ಇದೆ, ಹೌದೇನಪ್ಪ? ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಇದನ್ನ ಏನ್ ಮಾಡಿದ್ದಾರೆ? 9 ಮಂತ್ಸ್ಗೆ ಅವ್ರು ಏನ್ ಮಾಡಿದ್ದಾರೆ? ತಗೊಂಡಿರೋ 9 ಮಂತ್ಸ್ಗೆ ಸೇಲ್ ಮಾಡ್ತಾ ಇದ್ದಾರೆ. ಸೊ ಇದೇನಾಗುತ್ತೆ? ಇದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೈನ್, ಅರ್ಥ ಆಗ್ತದೆ? ಅದೇ ಅಕಸ್ಮಾತ್ ಅವ್ರು ಏನಾದ್ರು ಮೋರ್ ದೆನ್ 1 ಇಯರ್ಸ್ ಏನಾದ್ರು ಇತ್ತು ಅಂತಂದ್ರೆ ಅದು ಇನ್ಕಮ್ ಯಾವ್ದಾಗೋದು? ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗಿರೋದು, ಅರ್ಥ ಆಗ್ತಾ ಇದೆಯಾ? ಎಸ್. ಓಕೆ, ಅಂಡ್ ಇಲ್ಲಿ ಇನ್ನೊಂದೇನ್ ಹೇಳ್ತಿದ್ದಾರೆ, ಇಲ್ಲಿ ಹೌಸ್ ಪ್ರಾಪರ್ಟಿ ಇದ್ರದ್ದಿದೆ, ಅದನ್ನ ನಾವು ಹೌಸ್ ಪ್ರಾಪರ್ಟಿ ಇನ್ಕಮ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಅದನ್ನ ನೋಡೋಣ. ಚಾರಿಟೀಸ್, ಓಕೆ, ಇಷ್ಟಿದೆ. ಓಕೆ, ಅರ್ಥ ಆಗ್ತದೆ? ಈಗ ನಾವು ಪ್ರಾಬ್ಲಮ್ ನ ಸೊಲ್ಯೂಷನ್ ಕಡೆ ನಾವು ಕೂಡ ಹೋಗೋಣ. ಇಲ್ಲಿ ನೆಟ್ ಪ್ರಾಫಿಟ್ ಆಸ್ ಪರ್ ಪಿ ಅಂಡ್ ಸ್ಟೇಟ್ಮೆಂಟ್ ಅನ್ನು ನಾವು ತಗೊಂಡಿದ್ದೀವಿ, ಪ್ರಾಬ್ಲಮ್ ಅಲ್ಲಿ ಇದೆ, ಕೊಟ್ಟಿದ್ದಾರೆ, ನಾವು ಅದನ್ನ ತಗೊಂಡಿದ್ದೀವಿ 2,98,050 ರುಪೀಸ್. ಅಂಡ್ ರಿಸರ್ವ್ ಫಾರ್ ಡೌಟ್ಫುಲ್ ಡೇಟ್ಸ್ ಇದೆ, ಅರ್ಥ ಆಗ್ತದೆ? ನಾವಿಲ್ಲಿ 5,250 ರುಪೀಸ್ ಮೊದಲು ಏನ್ ಹೇಳಿದ್ವಲ್ಲ ನಾವಿಲ್ಲಿ, ಅರ್ಥ ಆಗ್ತಾ ಇದೆ? ನೋಡಿ ಇಲ್ಲಿ ಪ್ರಾಬ್ಲಮ್ ಅಲ್ಲಿ ರಿಸರ್ವ್ ಫಾರ್ ಡೌಟ್ಫುಲ್ ಡೇಟ್ಸ್ ಏನಿದೆಯಲ್ಲ, ಇದನ್ನ ನಾವ್ ಇಲ್ಲಿ ಏನ್ ಮಾಡಿದೀವಿ? ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಂತ ನಾವು ಇದನ್ನ ಏನ್ ಮಾಡ್ಬಿಟ್ಟಿದೀವಿ? ಇಲ್ಲಿ ಡಿಡಕ್ಟ್ ಮಾಡ್ತಾ ಇದೀವಿ ಕಣ್ರಪ್ಪ, ಇಲ್ಲಿ ಡಿಡಕ್ಟ್ ಮಾಡ್ತಾ ಇದ್ವಿ. ಬಟ್ ಅದಕ್ಕೆ ನಾನು ಹೇಳಿದ್ದೆ ಹೌದಾ ಸರ್? ಅದಕ್ಕೆ ಲೇಟ್ ನೆಕ್ಸ್ಟ್ ನಾನು ಅದನ್ನ ಹೇಳ್ತೀನಿ ಅಂತ ಬಿಟ್ಟು ಹೇಳಿದ್ದೆ ಹೌದಾ? ಬಟ್ ಸರ್ ಇಲ್ಲಿ ಡಿಡಕ್ಟ್ ಮಾಡ್ತಾ ಇದಾರಲ್ಲ ಸರ್, ಮತ್ತೆ ಇನ್ನೇನ್ ಹೇಳ್ತೀರಾ ಸರ್? ಈಗ ಹೇಳ್ತೀನಿ ನೋಡಿ. ಈಗ ಇಲ್ಲಿ ರಿಸರ್ವ್ ಫಾರ್ ಡೌಟ್ಫುಲ್ ಡೇಟ್ಸ್ ಏನಿದೆ, ಆಲ್ ಸಾರ್ಟ್ ಆಫ್ ರಿಸರ್ವ್ಸ್, ಆಲ್ ಸಾರ್ಟ್ ಆಫ್ ಪ್ರಾವಿಷನ್ಸ್ ಏನಿದೆ ಸ್ಟ್ರೈಟ್ ಅವೇ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಬಟ್ ಈ ಪ್ರಾಬ್ಲಮ್ ಒಂದು ಸ್ಪೆಷಾಲಿಟಿ ಇದೆ, ಅದು ನಾನು ಹೇಳ್ತೀನಿ, ಈಗಲೇ ಹೇಳ್ತೀನಿ ಒಂದು ನಿಮಿಷ. ಎಸ್, ಈಗ ಸದ್ಯಕ್ಕೆ ನಾವು ಈಗ ತೋರಿಸಿರೋಣ ಇಲ್ಲಿ ರಿಸರ್ವ್ ಫಾರ್ ಡೌಟ್ಫುಲ್ ಡೇಟ್ಸ್ ಏನಿದೆ 5,250 ರುಪೀಸ್ ಏನ್ ಮಾಡಿದ್ರು ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಂತ ಹೇಳ್ಬಿಟ್ಟು ತೋರಿಸಿದ್ರು. ಓಕೆ, ಡೊನೇಷನ್ಸ್ ಅಂಡ್ ಚಾರಿಟೀಸ್ ಅದು ಕೂಡ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ತಗೊಂಡಿದ್ವಿ. ಅದಾದ್ಮೇಲೆ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಇದೆ, ಗೊತ್ತಾಗ್ತದೆ? 1,55,000 ರುಪೀಸ್ ಅದು ಕೂಡ ಇದೆ. ಇಲ್ಲಿ ನಾವು ತೋರಿಸಿದ್ವಿ ಹೌದಾ? ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ 1,55,000 ರುಪೀಸ್ ಅದು ಕೂಡ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ತಗೊಂಡಿದ್ವಿ. ಡಿಪ್ರಿಸಿಯೇಷನ್, ಎಕ್ಸಸ್ ಡಿಪ್ರಿಸಿಯೇಷನ್, ಹೌದಾ? ಇಲ್ಲಿ ಎಷ್ಟು ಬುಕ್ ಮಾಡಿದ್ದಾರೆ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ಎಷ್ಟಿದೆ? 25,000 ರುಪೀಸ್. ಬಟ್ ನಾವು ಪಿ ಸ್ಟೇಟ್ಮೆಂಟ್ ಅಲ್ಲಿ ಎಷ್ಟು ತೋರಿಸಿದ್ವಿ? 30,000 ರುಪೀಸ್ ತೋರಿಸಿದ್ವಿ. ಎಷ್ಟು ತೋರಿಸಬೇಕಿತ್ತು? 25,000. ಎಷ್ಟು ಜಾಸ್ತಿ ತೋರಿಸಿದ್ವಿ? 5,000 ರುಪೀಸ್ ಜಾಸ್ತಿ ತೋರಿಸಿದ್ವಿ. ಅದಕ್ಕೆ ನಾವೇನ್ ಮಾಡಿದ್ವಿ? ಎಕ್ಸಸ್ ಡಿಪ್ರಿಸಿಯೇಷನ್ ಏನ್ ಮಾಡಿದ್ವಿ? ಇಲ್ಲಿ ನಾವು ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಂತ ಆಡ್ ಮಾಡಿದ್ವಿ. ಜನರಲ್ ಎಕ್ಸ್ಪೆನ್ಸಸ್ ಏನ್ ಹೇಳ್ತಿದ್ರು? 4,800 ಯಾವ್ದು ರಿಲೇಟೆಡ್ ಎಕ್ಸ್ಪೆನ್ಸಸ್ ಇದು? ಯಾವ್ದೋ ಒಂದು ಮುನ್ಸಿಪಲ್ ಟ್ಯಾಕ್ಸಸ್ ಅಂಡ್ ಇನ್ಶೂರೆನ್ಸ್ ಪೇಮೆಂಟ್ ಮಾಡಿರೋದು ಯಾವ್ದು ರಿಲೇಟೆಡ್? ಹೌಸ್ ಪ್ರಾಪರ್ಟಿಗೂ ಬಿಸ್ನೆಸ್ಗೂ ಸಂಬಂಧ ಇದೆ? ಇಲ್ಲ. ಸೊ ಅದಕ್ಕೆ ನಾವೇನ್ ಮಾಡಿದ್ವಿ? 4,800 ರುಪೀಸ್ ನಾವು ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಂತ ತೋರಿಸಿ
ತೋರಿಸಿದೀವಿ, ಗೊತ್ತಾಗ್ತದೆ. ಈಗ ಟೋಟಲ್ ಎಕ್ಸ್ಪೆನ್ಸಸ್ ಬಂದ್ಬಿಟ್ಟು 1,74,600 rupees ಇದೆ, ಗೊತ್ತಾಗ್ತಾ ಇದೆಯಾ. ಈಗ ನಾವೇನ್ ಮಾಡ್ತೀವಿ, ಎಲ್ಲ ಡಿಸ್ಅಲೌಡ್ ಇನ್ಕಮ್ಸ್ ಯಾವ್ದಿತ್ತು ಅದನ್ನ ನಾವೇನ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ಇನ್ಕಮ್ಸ್ ನಾಟ್ ಟ್ಯಾಕ್ಸಬಲ್ ಅಂಡರ್ ದ ಹೆಡ್ ಬಿಸ್ನೆಸ್ ಅಂತ ಇದೆ. ಯಾವ್ಯಾವ್ದು ಇನ್ಕಮ್ಸ್ ಗಳು ನಾನ್ ಬಿಸ್ನೆಸ್ ಇನ್ಕಮ್ಸ್ ಇದಾವೋ ಅದನ್ನ ನಾವೇನ್ ಮಾಡ್ತೀವಿ ನೆಟ್ ಪ್ರಾಫಿಟ್ ಇಂದ ಏನ್ ಮಾಡ್ತಾ ಹೋಗ್ತೀವಿ, ಡಿಡಕ್ಟ್ ಮಾಡ್ತಾ ಬರ್ತೀವಿ, ಗೊತ್ತಾಗ್ತದೆ. ಇದೆಲ್ಲ ಏನಕ್ಕೆ ನಾವು ಆಡ್ ಮಾಡಿದೀವಿ ಹೇಳಿ, ಯಾಕೆ ಆಡ್ ಮಾಡಿದ್ವಿ? ಇದಿಷ್ಟು ಎಕ್ಸ್ಪೆನ್ಸಸ್ ಗಳು ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಅಲ್ಲ, ಬಟ್ ಆದ್ರೂ ಕೂಡ ನಾವೇನ್ ಮಾಡಿದ್ವಿ, ಅದು ಪೇಂಡಲ್ ಸ್ಟೇಟ್ಮೆಂಟ್ ಅಲ್ಲಿ ಅದನ್ನ ನಾವು ಎಕ್ಸ್ಪೆನ್ಸಸ್ ಅಂತ ತೋರಿಸ್ಬಿಟ್ಟು ನೆಟ್ ಪ್ರಾಫಿಟ್ ಅನ್ನ ಕಮ್ಮಿ ಮಾಡ್ಕೊಂಡಿದ್ವಿ. ಅದಕ್ಕೆ ನಾವೇನ್ ಮಾಡ್ತೀವಿ, ಈಗ ನೆಟ್ ಪ್ರಾಫಿಟ್ ಮತ್ತೆ ಆಡ್ ಮಾಡ್ತಾ ಇದೀವಿ. ಇದಿಷ್ಟು ಇನ್ಕಮ್ಸ್ ಏನಿದೆ ಇದು ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ಇನ್ಕಮ್ ಅಲ್ವೇ ಅಲ್ಲ, ಬಟ್ ಆದ್ರೂ ಕೂಡ ನಾವೇನ್ ಮಾಡಿದೀವಿ, ಪೇಂಡಲ್ ಸ್ಟೇಟ್ಮೆಂಟ್ ಅಲ್ಲಿ ತೋರಿಸಿ ಇನ್ಕಮ್ ಜಾಸ್ತಿ ಆಗಿದೆ, ಅದಕ್ಕೆ ನಾವೇನ್ ಮಾಡ್ತೀವಿ, ಇದನ್ನ ಇಲ್ಲಿ ನಾವು ಡಿಡಕ್ಟ್ ಮಾಡ್ಕೊತಾ ಇದೀವಿ. ಅರ್ಥ ಆಗ್ತಾ ಇದೆ. ಈಗ ಪ್ರಾಫಿಟ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್, ಹೌದಾ, ಏನಪ್ಪ ಇದು, ನಾವು ಇದು ನಾನ್ ಬಿಸ್ನೆಸ್ ಇನ್ಕಮ್, ಇದನ್ನ ನಾವು ಲೆಸ್ ಮಾಡ್ಕೊಂಡಿದ್ವಿ. ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್, ಇದನ್ನು ಕೂಡ ನಾವೇನ್ ಮಾಡ್ಕೊಂತಾ ಇದ್ವಿ, ಲೆಸ್ ಮಾಡ್ಕೊಂಡಿದ್ವಿ. ರೆಂಟ್ ರಿಸೀವ್ಡ್ ಇದೆ, ಹೌಸ್ ಪ್ರಾಪರ್ಟಿ ಇನ್ಕಮ್ ಆಗುತ್ತೆ, ಇದನ್ನು ಕೂಡ ನಾವು ಲೆಸ್ ಮಾಡ್ಕೊಂಡಿದ್ವಿ. ಡಿವಿಡೆಂಡ್ಸ್ ಇದೆ, ಅದರ್ ಸೋರ್ಸ್ ಇನ್ಕಮ್ ಆಗುತ್ತೆ, ಬಿಸ್ನೆಸ್ ಇನ್ಕಮ್ ಆಗಲ್ಲ, ಅದಕ್ಕೋಸ್ಕರ ಇದನ್ನು ಕೂಡ ನಾವು ಇಲ್ಲಿ ಲೆಸ್ ಮಾಡ್ತೀವಿ. ಟೋಟಲ್ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಎಷ್ಟು, 80,500 rupees. 4,72,650 80,500 rupees ಲೆಸ್ ಮಾಡ್ಕೊಂಡ್ರೆ ಎಷ್ಟಾಗುತ್ತೆ, 3,92,150. ಓಕೆ, ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಇನ್ನೊಂದು ಯಾವ್ದೋ ಐಟಮ್ ಲೆಸ್ ಮಾಡ್ಕೊಂಡು, ಏನು, ರಿಸರ್ವ್ ಫಾರ್ ಡೌಟ್ಫುಲ್ ಡೇಟ್ಸ್ ಅಂಡರ್ ಸೆಕ್ಷನ್ 36 ಸಬ್ಸೆಕ್ಷನ್ 1 ಸಬ್ಸೆಕ್ಷನ್ 7A ಅಂತ ಹೇಳ್ತಾ ಇದ್ದಾರೆ. ಓಕೆ, ಇಲ್ಲಿ ಏನ್ ಮಾಡ್ತಾ ಇದ್ವಿ ನಾವು, ಇಲ್ಲಿ 5,250 rupees ನಾವಿಲ್ಲಿ ಲೆಸ್ ಮಾಡ್ಕೊಂತಾ ಇದೀವಿ. ಇದನ್ನ ಯಾಕೆ ಲೆಸ್ ಮಾಡ್ಕೊಂತಿದೀವಿ ನೋಡಿ, ಇಲ್ಲಿ ಬ್ಯಾಂಕ್, ಇದು ಬಿಸ್ನೆಸ್ ಯಾವ್ದಪ್ಪ, ಇದು ಬ್ಯಾಂಕಿಂಗ್ ಬಿಸ್ನೆಸ್. ಅರ್ಥ ಆಗ್ತಾ ಇದೆಯಾ, ಇದು ನಾರ್ಮಲ್ ಬಿಸ್ನೆಸ್ ಅಲ್ಲ. ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಿರೋಂಥದ್ದು ಯಾವ ಬಿಸ್ನೆಸ್ ಕ್ಯಾಲ್ಕುಲೇಟ್ ಮಾಡ್ತೀವಿ, ಇಲ್ಲಿ ಬ್ಯಾಂಕಿಂಗ್ ಬಿಸ್ನೆಸ್, ಕರೆಕ್ಟಾ. ಇಲ್ಲಿ ಮೊದಲೇ ಹೇಳಿದೆ ನೋಡಿ, ಏನು, ಲಾಸ್, ಪ್ರಾಫಿಟ್ ಅಂಡ್ ಲಾಸ್ ಆಫ್ ಯಾವುದು, ಎವರ್ಗ್ರೀನ್ ಬ್ಯಾಂಕ್ ಲಿಮಿಟೆಡ್. ಅರ್ಥ ಆಗ್ತಾ ಇದೆ. ಸೊ ಈ ಎವರ್ಗ್ರೀನ್ ಬ್ಯಾಂಕ್ ಲಿಮಿಟೆಡ್ ಅಲ್ಲಿ ಏನಾಗ್ತಾ ಹೋಗುತ್ತೆ ಅಂತಂದ್ರೆ, ಬ್ಯಾಂಕ್ ಲಿಮಿಟೆಡ್ ಅಲ್ಲಿ ಬ್ಯಾಂಕ್ ಪರ್ಟಿಕ್ಯುಲರ್ ಬ್ಯಾಂಕ್ ಬಿಸ್ನೆಸ್ ಅಲ್ಲಿ ಏನಾಗ್ತಾ ಹೋಗುತ್ತೆ ಅಂತಂದ್ರೆ, ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಅವರಿಗೆ ಒಂದು ಪ್ರಾವಿಷನ್, ಎಕ್ಸ್ಟ್ರಾ ಪ್ರಾವಿಷನ್ ಮಾಡ್ಕೊಟ್ಟಿದ್ದಾರೆ. ಅವರು ಡೌಟ್ಫುಲ್ ಡೆಟ್ಸ್ ಗೆ ಏನ್ ಪ್ರಾವಿಷನ್ ತೆಗಿತಾರಲ್ಲ, ಡೌಟ್ಫುಲ್ ಡೆಟ್ಸ್ ಗೆ ಅವ್ರ ಏನ್ ರಿಸರ್ವ್ಸ್ ಅನ್ನ ತೆಗಿತಾರಲ್ಲ, ಅದಕ್ಕೆ ಅವ್ರಿಗೆ ಏನ್ ಮಾಡ್ತಾರೆ, ಡಿಡಕ್ಷನ್ಸ್ ಅನ್ನ ಕೊಡ್ತಾರೆ. ಆ ಡಿಡಕ್ಷನ್ಸ್ ಅವ್ರು ಕ್ಲೈಮ್ ಮಾಡ್ಕೊಬಹುದು. ಆ ರಿಸರ್ವ್ಸ್ ಏನಿದೆ, ಡೌಟ್ಫುಲ್ ಡೇಟ್ಸ್ ಗೆ ತೆಗೆಯುವಂತ ರಿಸರ್ವ್ಸ್ ಏನಿದೆ, ಅದಕ್ಕೆ ಅವ್ರು ಏನ್ ಮಾಡ್ಕೊಬಹುದು, ಕ್ಲೈಮ್ ಮಾಡ್ಕೊಂಡು. ಈ ಬೆನಿಫಿಟ್ ನಾರ್ಮಲ್ ಬಿಸ್ನೆಸ್ ಗೆ ಇಲ್ಲ, ಚೆನ್ನಾಗಿ ತಿಳ್ಕೊಳ್ಳಿ. ಈ ಒಂದು ಬೆನಿಫಿಟ್ ಏನಿದೆ, ರಿಸರ್ವ್ ಫಾರ್ ಡೌಟ್ಫುಲ್ ಡೇಟ್ಸ್ ಗೆ ಈ ಒಂದು ಪ್ರಾವಿಷನ್ ಅಪ್ಲಿಕೇಬಲ್ ಆಗೋದಿಲ್ಲ. ಇದು ಅಪ್ಲಿಕೇಬಲ್ ಆಗೋದು ಓನ್ಲಿ ಬ್ಯಾಂಕಿಂಗ್ ಬಿಸ್ನೆಸ್ ಗೆ ಮಾತ್ರ. ಬೇರೆ ಯಾವುದೇ ರಿಸರ್ವ್ಸ್, ಬೇರೆ ಯಾವುದೇ ಬಿಸ್ನೆಸ್ ಇದ್ದು ರಿಸರ್ವ್ಸ್ ಏನಾದ್ರು ಇತ್ತು ಅಂತಂದ್ರೆ ಅದು ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಆಗುತ್ತೆ. ಬಟ್ ಬ್ಯಾಂಕಿಂಗ್ ಬಿಸ್ನೆಸ್ ಏನಾದ್ರು ಇತ್ತು, ರಿಸರ್ವ್ ಫಾರ್ ಡೌಟ್ಫುಲ್ ಡೇಟ್ಸ್ ಏನಾದ್ರು ಕೊಟ್ಟಿದ್ದಾರೆ ಅಂತಂದ್ರೆ, ಅದಕ್ಕೆ ನಾವೇನ್ ಮಾಡ್ಕೊಬಹುದು, ಅಂಡರ್ ಸೆಕ್ಷನ್ 36 ಸಬ್ಸೆಕ್ಷನ್ 1 ಸಬ್ಸೆಕ್ಷನ್ 7A ಒಳಗಡೆ ನಾವು ಅದನ್ನ ಕ್ಲೈಮ್ ಮಾಡ್ಕೊಬಹುದು. ಗೊತ್ತಾಗ್ತದೆ. ಇಲ್ಲಿ ಎಷ್ಟು ಹೇಳಿದ್ರೆ 5,000. ಫಸ್ಟ್ ನಾವೆಲ್ಲ ಏನ್ ಮಾಡಿದೀವಿ, ಇಲ್ಲಿ ನಾವು ಅದನ್ನ ಕಂಪ್ಲೀಟ್ ಆಗಿ ಇದನ್ನ ನಾವೇನ್ ಮಾಡಿದೀವಿ, ಇಲ್ಲಿ ಆಡ್ ಮಾಡ್ಬಿಟ್ಟಿದೀವಿ, ಗೊತ್ತಾಗ್ತದೆ, ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಂತ. ಬಟ್ ಇಲ್ಲಿ ಕ್ಲೈಮ್ ಮಾಡ್ಕೊಳ್ಳೋ ಟೈಮಲ್ಲಿ ನಾವು ಇಲ್ಲಿ ಇದನ್ನ ಕ್ಲೈಮ್ ಮಾಡ್ಕೊಂಡಿದೀವಿ. ಅರ್ಥ ಆಗ್ತಾ ಇದೆಯಾ. ಎಸ್, ಡನ್. ಈಗ ನಮಗೆ ಅದ್ರೊಳಗೆ ಲೆಸ್ ಮಾಡ್ಕೊಂಡ್ರೆ ಈ ಒಂದು 36 ಸಬ್ಸೆಕ್ಷನ್ 1 ಸಬ್ಸೆಕ್ಷನ್ 7A ಏನಿದೆ ಅದನ್ನ ಕ್ಲೈಮ್ ಮಾಡ್ಕೊಂಡ್ರೆ ನಮಗೆ ಎಷ್ಟು ಸಿಗುತ್ತೆ, ಬಿಸ್ನೆಸ್ ಇನ್ಕಮ್, ಇನ್ಕಮ್ ಫ್ರಮ್ ಬಿಸ್ನೆಸ್ 3,86,900 rupees ನಮಗೆ ಇಲ್ಲಿ ಸಿಗುತ್ತೆ. ಇದು ಬಿಸ್ನೆಸ್ ಇನ್ಕಮ್. ಅರ್ಥ ಆಗ್ತದೆ. ಈಗ ನಾವು ಬಿಸ್ನೆಸ್ ಇನ್ಕಮ್ ಫೈಂಡ್ ಔಟ್ ಮಾಡಕ್ಕೆ ಈಗ ನಾವು ಟೋಟಲ್ ಇನ್ಕಮ್ ಮಾಡಕ್ಕೆ ಹೋಗೋಣ. ಓಕೆ, ಇಲ್ಲಿ ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಇನ್ಕಮ್ ಫಾರ್ ದ ಅಸೆಸ್ಮೆಂಟ್ 24-25 ಡನ್. ಇಲ್ಲಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಕೊಟ್ಟಿದ್ದಾರೆ. ಇಲ್ಲಿ ನಾವು ಹೌಸ್ ಪ್ರಾಪರ್ಟಿ, ಈಗ ಬಿಸ್ನೆಸ್ ಇನ್ಕಮ್ ಆಯ್ತು. ಈಗ ನೆಕ್ಸ್ಟ್ ನಾವೇನ್ ಕ್ಯಾಲ್ಕುಲೇಟ್ ಮಾಡೋಣ, ಹೌಸ್ ಪ್ರಾಪರ್ಟಿ ಇನ್ಕಮ್ ಅನ್ನ ಕ್ಯಾಲ್ಕುಲೇಟ್ ಮಾಡೋಣ. ಇಲ್ಲಿ ಹೌಸ್ ಪ್ರಾಪರ್ಟಿ ಇನ್ಕಮ್ ಅಲ್ಲಿ ನೋಡಿ, ಇಲ್ಲಿ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಇದೆ, ಗೊತ್ತಾಗ್ತದೆ. ಇಲ್ಲಿ ಇನ್ಕಮ್ ಏನೋ ಕೊಟ್ಟಿರ್ತಾರೆ, ನಿಮಿಷ. ಹಾ, ಇಲ್ಲಿ ಏನ್ ಮಾಡಿದ್ದಾರೆ, ಇಲ್ಲಿ ರೆಂಟ್ ರಿಸೀವ್ಡ್, ಹೌದಾ. ರೆಂಟ್ ರಿಸೀವ್ಡ್ ಏನಿದೆ, ಇಲ್ಲಿ ಎಷ್ಟಿದೆ, ರೆಂಟ್ ರಿಸೀವ್ಡ್ 40,000 rupees ಇದೆ, ಕರೆಕ್ಟಾ. ರೆಂಟ್ ರಿಸೀವ್ಡ್ ಎಷ್ಟಿದೆ, ಇಲ್ಲಿ 40,000 rupees ಇದೆ. ಇದನ್ನ ನಾವೇನ್ ಮಾಡಿದ್ವಿ, ಗ್ರಾಸ್ ಆನ್ಯುವಲ್ ವ್ಯಾಲ್ಯೂನ ಮಾಡ್ಕೊಂಡಿದೀವಿ. ಅರ್ಥ ಆಗ್ತಾ ಇದೆ. ಈಗ ನಾವು ಪ್ರೀವಿಯಸ್ ಪ್ರಾಬ್ಲಮ್ ಅನ್ನು ಮಾಡಿದ್ರಲ್ಲಿ ನಾವೆಲ್ಲ ಹೌಸ್ ಪ್ರಾಪರ್ಟಿ ಇನ್ಕಮ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡಿಲ್ಲ, ಕರೆಕ್ಟಾ. ನಾವಿಲ್ಲಿ ಕ್ಯಾಪಿಟಲ್ ಇನ್ಕಮ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ವಿ ಅಂಡ್ ಅದರ್ ಸೋರ್ಸ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡಿದ್ವಿ. ಇಲ್ಲಿ ನೋಡಿ, ಇಲ್ಲಿ ಗ್ರಾಸ್ ಟೋಟಲ್ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಇದೆ 40,000 rupees. P&L ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದ್ದಾರೆ ರೆಂಟ್ ರಿಸೀವ್ಡ್ ಅಂತ ಹೇಳ್ಬಿಟ್ಟು, ಗೊತ್ತಾಗ್ತಿದ್ಯಾ. ಅದೇ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ. ಓಕೆ, ಈಗ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಇಲ್ಲಿ ಏನ್ ಮಾಡ್ತಾ ಹೋಗ್ತೀವಿ ಅಂತಂದ್ರೆ, ನೋಡಿ, ಇಲ್ಲಿ ನಾವು ಮುನ್ಸಿಪಲ್ ಟ್ಯಾಕ್ಸಸ್ ಅನ್ನ ನಾವೇನ್ ಮಾಡಿದ್ವಿ, ಲೆಸ್ ಮಾಡ್ಕೊಂಡಿದ್ವಿ, ಗೊತ್ತಾಗ್ತದೆ. ಎಷ್ಟು, 4,800 rupees. ಮುನ್ಸಿಪಲ್ ಟ್ಯಾಕ್ಸಸ್ ಎಲ್ಲಿ ಕೊಟ್ಟಿದ್ರಪ್ಪ, ಮುನ್ಸಿಪಲ್ ಟ್ಯಾಕ್ಸಸ್ ಎಲ್ಲಿದೆ, ಎಲ್ಲಿ ಇನ್ಕ್ಲೂಡ್ ಆಗಿದೆ, ಜನರಲ್ ಎಕ್ಸ್ಪೆನ್ಸಸ್ ಅಲ್ಲಿ 4,800 rupees ಪೇಡ್ ಟುವರ್ಡ್ಸ್ ಮುನ್ಸಿಪಲ್ ಟ್ಯಾಕ್ಸಸ್ ಅಂಡ್ ಇನ್ಶೂರೆನ್ಸ್ ಆನ್ ಪ್ರಾಪರ್ಟಿ ಲೆಟ್ ಔಟ್ ಅಂತ ಹೇಳ್ತಾ ಇದೆ. ಅರ್ಥ ಆಗ್ತಾ ಇದೆಯಾ. ಇಲ್ಲಿ ನೋಡಿ, ಇಲ್ಲಿ ಹೌಸ್ ಪ್ರಾಪರ್ಟಿ ರಿಲೇಟೆಡ್ ಆಗಿರುವಂತಹ ಎಕ್ಸ್ಪೆನ್ಸಸ್ ನಾವು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ತಗೋಬೇಕು, ಗೊತ್ತಾಗ್ತಿದೆಯಾ. ಬೇರೆ ಬಿಸ್ನೆಸ್ ಇನ್ಕಮ್ ಅಲ್ಲಿ ತೋರ್ಸಕ್ ಆಗೋದಿಲ್ಲ. ಇಲ್ಲಿ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ P&L ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿದ್ರು 40,000 rupees ತಗೊಂಡಿದೀವಿ. ಮುನ್ಸಿಪಲ್ ಟ್ಯಾಕ್ಸಸ್ ಅದ್ರೊಳಗೆ ಲೆಸ್ ಮಾಡ್ತೀವಿ 4,800 rupees. ಇಲ್ಲಿ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ. ಅರ್ಥ ಆಗ್ತದೆ. 35,200 rupees ಆಯ್ತು ನಮಗೆ. ಅಂಡ್ ಅದ್ರೊಳಗಡೆ ಸ್ಟ್ಯಾಂಡರ್ಡ್ ಅಂಡರ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 24 ಒಳಗಡೆ ಫಸ್ಟ್ ಒನ್ ಏನಿದೆ, ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ ಇದೆ 30% ಆನ್ಯುವಲ್
ಏನ್ ವ್ಯಾಲ್ಯೂ ಬರುತ್ತೆ ಅದ್ರ ಮೇಲೆ 30% ನಾವು ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ ನ ಕ್ಲೈಮ್ ಮಾಡ್ಕೊಬಹುದು. ಗೊತ್ತಾಗ್ತಾ ಇದೆಯಾ? ಇಲ್ಲಿ ಇನ್ಶೂರೆನ್ಸ್ ಪ್ರೀಮಿಯಂ ಏನ್ ಪೇ ಮಾಡಿದ್ರಲ್ಲ, ಇನ್ಶೂರೆನ್ಸ್ ಪ್ರೀಮಿಯಂ ನಾವು ಸಪರೇಟ್ ಆಗಿ ಡಿಡಕ್ಟ್ ಮಾಡ್ಕೊಳ್ಳೋಕೆ ಬರೋದಿಲ್ಲ. ಗೊತ್ತಾಗ್ತಿದೆ? ಹೌಸ್ ಪ್ರಾಪರ್ಟಿ ಇನ್ಕಮ್ ಅಲ್ಲಿ ಏನ್ ಹೇಳುತ್ತೆ ಅಂತಂದ್ರೆ ಅಂಡರ್ ಸೆಕ್ಷನ್ 24 ಒಳಗಡೆ ಫಸ್ಟ್ ಒಂದ್ ಏನಿದೆ ಸ್ಟ್ಯಾಂಡರ್ಡ್ ಡಿಡಕ್ಷನ್, ಆನ್ಯಲ್ ರೆಂಟ್ ವ್ಯಾಲ್ಯೂ ಏನ್ ಬಂದಿರುತ್ತೆ ಅದ್ರ ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ 30% ಅನ್ನ ಕ್ಲೈಮ್ ಮಾಡ್ಕೋಬಹುದು. ಅದಾದ್ಮೇಲೆ ಪ್ರೀ ಕನ್ಸ್ಟ್ರಕ್ಷನ್ ಅಂಡ್ ಪೋಸ್ಟ್ ಕನ್ಸ್ಟ್ರಕ್ಷನ್ ಪೀರಿಯಡ್ ಇಂಟ್ರೆಸ್ಟ್ ಅನ್ನ ನಾವೇನ್ ಮಾಡಬಹುದು, ಕ್ಲೈಮ್ ಮಾಡ್ಕೋಬಹುದು. ಗೊತ್ತಾಗ್ತಿದೆ? ಇಲ್ಲಿ ಸಪರೇಟ್ ಎಕ್ಸ್ಪೆನ್ಸಸ್ ಅನ್ನ ನಾವು ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ. ಅರ್ಥ ಆಗ್ತಾ ಇದೆ? ಮುನ್ಸಿಪಲ್ ಟ್ಯಾಕ್ಸಸ್ ಏನಿದೆ ಅದನ್ನ ಕ್ಲೈಮ್ ಮಾಡ್ಕೊಂಡಿದೀವಿ, ಅದನ್ನ ತಗೊಂಡಿದ್ವಿ 4800 ರುಪೀಸ್. ಇನ್ಸ್ಟೆಡ್ ಆಫ್ ನಾವು ಇನ್ಶೂರೆನ್ಸ್ ಏನಿದೆ, ಇನ್ಶೂರೆನ್ಸ್ ಪ್ರೀಮಿಯಂ ಏನ್ ಪೇ ಮಾಡಿದ್ವಿ ಅದ್ರ ಬದಲು ಅದನ್ನ ನಾವು ಸಪರೇಟ್ ಆಗಿ ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ, ಡಿಡಕ್ಟ್ ಲೆಸ್ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ ಯಾವ್ದ್ರಲ್ಲಿ, ಹೌಸ್ ಪ್ರಾಪರ್ಟಿ ಇನ್ಕಮ್ ಅಲ್ಲಿ. ಅದಾಗ್ತದೆ. ಅದಕ್ಕೆ ನಾವೇನ್ ಮಾಡಿದ್ವಿ, ಸ್ಟ್ಯಾಂಡರ್ಡ್ ಆಗಿ ಬೇರೆ ಏನೇ ಎಕ್ಸ್ಪೆನ್ಸಸ್ ಆದ್ರೂ ಕೂಡ ಹೌಸ್ ಪ್ರಾಪರ್ಟಿ ರಿಲೇಟೆಡ್ ನಿಮ್ದು ಏನೇ ಎಕ್ಸ್ಪೆನ್ಸಸ್ ಆದ್ರೂ ಕೂಡ, ನಿಮ್ದು ಬಲ್ಬ್ ಹೋಗಿದೆ ಅದನ್ನ ವೆರಿಫೈ, ಅದನ್ನ ಚೇಂಜ್ ಮಾಡಿಸಿದ್ವಿ, ಸ್ವಿಮ್ಮಿಂಗ್ ಪೂಲ್ ರಿಪೇರ್ ಮಾಡಿಸಿದ್ವಿ, ಲಿಫ್ಟ್ ರಿಪೇರಿ ಮಾಡಿಸಿದ್ವಿ, ಅಥವಾ ಮತ್ತೊಂದು ಬೇರೆ ಇನ್ನೇನೋ ಹೌಸ್ ಪ್ರಾಪರ್ಟಿ ರಿಲೇಟೆಡ್ ಎಕ್ಸ್ಪೆನ್ಸಸ್ ಏನೇ ಆಯ್ತು ಅಂತ ಆ ಎಲ್ಲಾ ಎಕ್ಸ್ಪೆನ್ಸಸ್ ನಾವು ಸಪರೇಟ್ ಆಗಿ ನಾವು ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ಬರಲ್ಲ, ಎಲ್ಲದನ್ನು ಲೆಸ್ ಮಾಡ್ಕೊಳ್ಳೋದಕ್ಕೆ ಬರಲ್ಲ. ಅದ್ರ ಬದಲು ಇನ್ಕಮ್ ಟ್ಯಾಕ್ಸ್ ಏನ್ ಹೇಳುತ್ತೆ ನೋಡಪ್ಪ, ಅಂಡರ್ ಸೆಕ್ಷನ್ 24 ನಿನಗೆ ಏನೇ ಎಕ್ಸ್ಪೆನ್ಸಸ್ ಆಯ್ತು ಅಂತಂದ್ರೂ ಕೂಡ ನೀನು 30% ಸ್ಟ್ಯಾಂಡರ್ಡ್ ಆಗಿ ತಗೋ. ಗೊತ್ತಾಗ್ತಿದ್ಯಾ? ನಿನಗೆ ಏನ್ ಆನ್ಯುವಲ್ ರೆಂಟ್ ಬಂದಿರುತ್ತೆ ಅದ್ರೊಳಗಡೆ 30% ಸ್ಟ್ಯಾಂಡರ್ಡ್ ಆಗಿ ನೀನು ತಗೋ. ಗೊತ್ತಾಗ್ತಾ ಇದೆಯಾ? ಹೆಚ್ಚಾದ್ರೂ ಆಗಿರ್ಬೋದು, ಕಮ್ಮಿ ಆದ್ರೂ ಆಗಿರ್ಬೋದು. ಹೆಚ್ಚಾಗಿತ್ತು ಅಂತ ಅದ್ ನಿನ್ನ ಹಣೆ ಬರ, ಕಮ್ಮಿ ಆಗಿತ್ತು ಅಂತ ಅದ್ ನಿನ್ನ ಹಣೆ ಬರ, ಏನು ಮಾಡಕ್ಕಾಗಲ್ಲ. ಗೊತ್ತಾಗ್ತದೆ? 30% ಕ್ಲೈಮ್ ಮಾಡ್ಕೊಂತೀವಿ, ಅದ್ರೊಳಗಡೆ ಇನ್ಶೂರೆನ್ಸ್ ಪ್ರೀಮಿಯಮ್, ರಿಪೇರು, ಅದು ಒನ್ ಎಲ್ಲ ಬಂದ್ಬಿಡುತ್ತೆ. ಗೊತ್ತಾಗ್ತಾ ಇದೆಯಾ? ಸೊ ಇಲ್ಲಿ 30% ಕ್ಲೈಮ್ ಮಾಡ್ಕೊಂಡಿದ್ವಿ, ಅದ್ರ ಮೇಲೆ 35,200 ರುಪೀಸ್. ಸೊ ಹೌಸ್ ಪ್ರಾಪರ್ಟಿ ಇನ್ಕಮ್ ಎಷ್ಟಾಯ್ತು ನಮ್ದು, 24,640 ರುಪೀಸ್ ಆಯ್ತು. ಓಕೆನಾ? ಆಮೇಲೆ ಬಿಸ್ನೆಸ್ ಇನ್ಕಮ್ ನಾವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿಬಿಟ್ಟಿದೀವಿ. ಇಲ್ಲಿ 3,86,900 ರುಪೀಸ್ ತಗೊಂಡಿದ್ವಿ. ಅಂಡ್ ಅದರ್ಸ್ ಕ್ಯಾಪಿಟಲ್ ಇನ್ಕಮ್ ಅಲ್ಲಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಇದೆ. ಅರ್ಥಾಗ್ತದೆ? ನಾವು P&L ಸ್ಟೇಟ್ಮೆಂಟ್ ಅಲ್ಲಿ ನಾವು ನೋಡಿದೀವಿ. ಅರ್ಥಾಗ್ತಿದೆ? ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ 18,500 ರುಪೀಸ್, ಅದನ್ನು ಕೂಡ ತಗೊಂಡಿದ್ವಿ. ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಇದೆ ಎರಡು. ಒಂದು ಡಿವಿಡೆಂಡ್ ಫ್ರಮ್ ಡೊಮೆಸ್ಟಿಕ್ ಕಂಪನಿ ಅಂಡ್ ಇಂಟ್ರೆಸ್ಟ್ ಆನ್ ಗವರ್ಮೆಂಟ್ ಸೆಕ್ಯೂರಿಟೀಸ್ 12,000 ರುಪೀಸ್ ಇದೆ. ಅರ್ಥ ಆಗ್ತಾ ಇದೆಯಾ? ಸೊ ಇದೇನು 22,000 ರುಪೀಸ್. ಸೊ ಗ್ರಾಸ್ ಟೋಟಲ್ ಇನ್ಕಮ್ ಬಂದ್ಬಿಟ್ಟು ನಮಗೆ 4,52,040 ರುಪೀಸ್ ಇದೆ. ಅರ್ಥ ಆಗ್ತಿದೆ? ಅಂಡ್ ಇದು ಇಲ್ಲಿಗೆ ಮುಗ್ದೋಗಿಲ್ಲ, ಇದು ಗ್ರಾಸ್ ಟೋಟಲ್ ಇನ್ಕಮ್. ನಾನು ಲಾಸ್ಟ್ ಕ್ಲಾಸ್ ಅಲ್ಲೂ ಹೇಳಿದ್ದೆ, ಹೌದಾ? ಗ್ರಾಸ್ ಟೋಟಲ್ ಇನ್ಕಮ್ ಏನ್ ಫೈಂಡ್ ಔಟ್ ಮಾಡಿರ್ತೀವಿ ಅದ್ರೊಳಗಡೆ ಡಿಡಕ್ಷನ್ ಸೆಕ್ಷನ್ 80C to 80U ಏನಾದ್ರು ಇತ್ತು ಅಂತ ಡಿಡಕ್ಷನ್ಸ್ ತಕೊಂಡಾದ್ಮೇಲೆ ನಮಗೆ ಏನ್ ಸಿಗುತ್ತೆ, ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್ ಸಿಗುತ್ತೆ. ಈಗ ಡಿಡಕ್ಷನ್ ಅಂಡರ್ ಸೆಕ್ಷನ್ 80G ಇಲ್ಲಿ ಪ್ರಾಬ್ಲಮ್ ಅಲ್ಲಿ ಹೇಳಿದ್ದಾರೆ, ಹೌದಾ? ಇದೇನ್ ಹೇಳ್ತಾ ಇದ್ದಾರೆ ಇಲ್ಲಿ, ಡೊನೇಷನ್ ಅಂಡ್ ಚಾರಿಟೀಸ್ ಇನ್ಕ್ಲೂಡ್ಸ್ ₹2,500 paid to a recognized charitable institution by check ಅಂತ ಹೇಳ್ತಾ ಇದ್ದಾರೆ. 2005 ಎಷ್ಟೇ ಆದ್ರೂ ಆಗಿರ್ಬೋದು, ಎಷ್ಟಾದ್ರೂ ಡೊನೇಷನ್ ಕೊಟ್ಕೊಳ್ಳಿ ಅವರು. ಗೊತ್ತಾಗ್ತಾ ಇದೆಯಾ? ಬಟ್ ಚೆಕ್ ಥ್ರೂ ಯಾವ್ದಾದ್ರು ರೆಕಗ್ನೈಸ್ಡ್ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ ಕೊಟ್ಟಿದ್ರೆ ಮಾತ್ರ ನಾವು ಅದನ್ನ ಕನ್ಸಿಡರೇಷನ್ ತಗೊಂತೀವಿ. ಅರ್ಥ ಆಗ್ತಾ ಇದೆ? ಸೊ ಇಲ್ಲಿ ನಾನು ಹೇಳಿದ್ದೆ, ಹೌದಾ? ಸ್ಟ್ಯಾಂಡರ್ಡ್ ಆಗಿ ನಾವೇನ್ ಮಾಡ್ತೀವಿ, 50% ಕ್ಲೈಮ್ ಮಾಡ್ಕೊಂತೀವಿ. ಹೌದಾ? ಸೊ ಇಲ್ಲಿ ಡೊನೇಷನ್ ಅನ್ನು ತಗೊಂಡಿದೀವಿ 50%, 2,500 ರುಪೀಸ್ ಒಳಗಡೆ ನಾವಿಲ್ಲಿ 50% ಕ್ಲೈಮ್ ಮಾಡ್ಕೊಂಡು 1,250 ರುಪೀಸ್. ಇದನ್ನ ನಾವು ಲೆಸ್ ಮಾಡ್ಕೊಂಡ್ವಿ ಅಂತಂದ್ರೆ 4,50,790 ರುಪೀಸ್ ಏನಿದೆ ನಮ್ಮ ಟೋಟಲ್ ಟ್ಯಾಕ್ಸಿಬಲ್ ಇನ್ಕಮ್. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಯ್ತಾ ನಿಮಗೆ? ಏನಾದ್ರು ಡೌಟ್ ಇದೆಯಾ? ಹ್ಮ್ ಇನ್ನೂ ಡೌಟ್ ಇದೆಯಾ? ಯಾರಾದ್ರೂ ಮೆಸೇಜ್ ಮಾಡಿ ಬೇಗ ಕ್ವಿಕ್ ಆಗಿ. ಆಯ್ತು ಸರ್. ಓಕೆ, ಡನ್. ಓಕೆ, ಫೈನ್. ಸೊ ಓಕೆ ಪವಿತ್ರ, ಓಕೆ, ಡನ್. ಥ್ಯಾಂಕ್ ಯು. ಓಕೆ, ಫೈನ್. ಈಗ ನಾವು ಇಲ್ಲಿವರೆಗೆ ನೀವು ಇನ್ನು ಮುಂದಿನ ಪ್ರಾಬ್ಲಮ್ಸ್ ಏನಿದೆಯಲ್ಲ ನೋಡಿ, ಮಿನಿಮಮ್ ಆಲ್ಟರ್ನೇಟಿವ್ ಟ್ಯಾಕ್ಸ್. ಸೊ ಇಲ್ಲಿ ಹೆಡಿಂಗ್ ಹೇಳ್ತಾ ಇದೆ ಏನು, ಮಿನಿಮಮ್. ಏನು ಮಿನಿಮಮ್, ನಾವು ಮಿನಿಮಮ್ ಅಂತ ಇದೆ. ಗೊತ್ತಾಗ್ತಿದೆ? ಇದ್ರಲ್ಲಿ ಏನು ಪ್ರಾವಿಷನ್ ಇಲ್ಲ. ಮಿನಿಮಮ್ ಆಲ್ಟರ್ನೇಟಿವ್ ಟ್ಯಾಕ್ಸ್. ಇಲ್ಲಿ ಆಲ್ಟರ್ನೇಟಿವ್ ಆಗಿ ಏನ್ ಮೇನ್ ಇದೆ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಮಿನಿಮಮ್ ಟ್ಯಾಕ್ಸ್ ಅನ್ನು ಪೇಮೆಂಟ್ ಮಾಡ್ಲೇಬೇಕು. ಗೊತ್ತಾಗ್ತದೆ? ಅಂಡರ್ ಸೆಕ್ಷನ್ 115JB. ಅರ್ಥ ಆಗ್ತದೆ? ಇಲ್ಲಿ ಏನ್ ಹೇಳ್ತಾ ಇದೆ ನೋಡಿ, ಬೇಸಿಕ್ ಪ್ರಾವಿಷನ್ಸ್ ಆಫ್ ಮಿನಿಮಮ್ ಆಲ್ಟರ್ನೇಟಿವ್ ಟ್ಯಾಕ್ಸ್. ಏನಕ್ಕೋಸ್ಕರ ಬೇಸಿಕ್ ಪ್ರಾವಿಷನ್ಸ್ ಏನಿದೆ ಮಿನಿಮಮ್ ಆಲ್ಟರ್ನೇಟಿವ್ ಟ್ಯಾಕ್ಸ್ ಗೆ ಏನು ಅಂತ ನೋಡೋಣ ನೋಡಿ. The objective of introduction of MAT is to bring into the tax net zero tax companies. ಈಗ ಅಕಸ್ಮಾತ್ zero tax companies ಏನಾದ್ರು ಇತ್ತು ಅಂತಂದ್ರೆ ಅವರಿಗೋಸ್ಕರ, which in spite of having earned substantial book profit and having paid handsome dividends, do not pay any tax due to various tax concessions and incentives provided under income tax law. ನೋಡಿ, ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಲಾ ಎಷ್ಟು ನಾವು ಅಡ್ವಾಂಟೇಜ್ ಇದೆ ಅಂತಂದ್ರೆ, ನಾವು ಅದ್ರಲ್ಲಿರುವಂತಹ ಪ್ರಾವಿಷನ್ಸ್ ಕನ್ಸೆಷನ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ನಾವು ಗೌರ್ಮೆಂಟ್ ಯಾವ್ದು ಟ್ಯಾಕ್ಸ್ ಅನ್ನೇ ಪೇ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ಗೊತ್ತಾಗ್ತಿದೆ? ಆ ತರ ಕಂಪನೀಸ್ಗಳು ತುಂಬಾ ಇದಾವೆ.
ಅಂತ ಕಂಪನೀಸ್ಗಳಿಗೆ ಅವ್ರ ಹತ್ರ ಮಿನಿಮಮ್ ಆದ್ರೂ ಟ್ಯಾಕ್ಸ್ ಅನ್ನ ಪೇಮೆಂಟ್ ಅನ್ನು ತಗೊಳ್ಳೇಬೇಕು ಅನ್ನೋ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಮಿನಿಮಮ್ ಆಲ್ಟರ್ನೇಟಿವ್ ಟ್ಯಾಕ್ಸ್ ಅಂಡರ್ ಸೆಕ್ಷನ್ 115 ಅನ್ನೋದನ್ನ ಇಂಟ್ರೊಡ್ಯೂಸ್ ಮಾಡಿದೀವಿ. ಗೊತ್ತಾಗ್ತಾ ಇದೆ? ಇದು ತುಂಬಾ ಹಳೆದ್ರಿಂದ ಇದೆ. ದ ಟ್ಯಾಕ್ಸ್ ಲಯಬಿಲಿಟಿ ಆಫ್ ಅ ಕಂಪನಿ ವಿಲ್ ಬಿ. ಓಕೆ, ಈಗ ಕೇಳಿಸ್ತಾ ಇದೆ ವಾಯ್ಸ್? ಹಾ, ಈಗ ಕೇಳಿಸ್ತಾ ಇದೆ ವಾಯ್ಸ್ Yes, ನಿಮಗೆ? sir. ಓಕೆ ಫೈನ್. ಓಕೆ ಫೈನ್. ಹಾ, ಇಲ್ಲಿ ನೋಡಿ, ಇಲ್ಲಿ ಏನ್ ಹೇಳ್ತದೆ ಮಿನಿಮಮ್ ಆಲ್ಟರ್ನೇಟಿವ್ ಟ್ಯಾಕ್ಸ್ ಅಲ್ಲಿ ಏನ್ ಹೇಳ್ತದೆ? ದ ಟ್ಯಾಕ್ಸ್ ಲಯಬಿಲಿಟಿ ಆಫ್ ಅ ಕಂಪನಿ ಕಂಪ್ಯೂಟೆಡ್ ಆಸ್ ಪರ್ ದ ನಾರ್ಮಲ್ ಟ್ಯಾಕ್ಸ್ ಪ್ರೊವಿಷನ್ ಆಫ್ ಇನ್ಕಮ್ ಟ್ಯಾಕ್ಸ್ ಲಾ, ದಟ್ ಈಸ್ ಟ್ಯಾಕ್ಸ್ ಕಂಪ್ಯೂಟೆಡ್ ಆನ್ ದ ಟ್ಯಾಕ್ಸಬಲ್ ಇನ್ಕಮ್ of a company by applying the tax rate applicable to the company. The computed is above manner can be termed as a normal tax provision. As per normal tax ಪ್ರಕಾರ ನಾವೇನು ಟ್ಯಾಕ್ಸಬಲ್ ಇನ್ಕಮ್ ಟ್ಯಾಕ್ಸ್ ಲಯಬಿಲಿಟಿನ ಕ್ಯಾಲ್ಕುಲೇಟ್ ಮಾಡ್ತೀವೋ ಅದನ್ನ ಅದೇನಂತೀವಿ ನಾರ್ಮಲ್ ಟ್ಯಾಕ್ಸ್ ಲಯಬಿಲಿಟಿ. ಗೊತ್ತಾಗ್ತಾ ಇದೆ? ಇಲ್ಲಿ ಒಂದ್ ನಿಮಿಷ, ಡೈರೆಕ್ಟ್ ಆಗಿ ಇಲ್ಲಿ ಮ್ಯಾಟ್ರಿಕ್ ಕೊಡ್ತೀನಿ. ಮಿನಿಮಮ್ ಆಲ್ಟರ್ನೇಟಿವ್ ಟ್ಯಾಕ್ಸ್ ಯಾರಿಗೆ ಅಂತಂದ್ರೆ, ಅದು ಯಾವ ಕಂಪನೀಸ್ಗಳು ಝೀರೋ ಟ್ಯಾಕ್ಸ್ ಅನ್ನ ಪೇಮೆಂಟ್ ಮಾಡ್ತಾ ಇರ್ತಾರೋ, ಗೊತ್ತಾಗ್ತದೆ, ಆ ಕಂಪನೀಸ್ಗಳು ಮಿನಿಮಮ್ ಆಗಿ ಟ್ಯಾಕ್ಸ್ ಅನ್ನ ಪೇಮೆಂಟ್ ಅನ್ನ ಮಾಡಬೇಕು. ಯಾರು ಪೇ ಮಾಡ್ತಿರುವಂತಹ ಟ್ಯಾಕ್ಸ್ ಏನಿದೆ, ಅವ್ರ ಬುಕ್ ಪ್ರಾಫಿಟ್ ಗಿಂತ ಲೆಸ್ ದೆನ್ 15% ಟ್ಯಾಕ್ಸ್ ಏನ್ ಪೇ ಮಾಡ್ತಾ ಇದಾರೋ ಅವರೆಲ್ಲ ಮಿನಿಮಮ್ ಆಗಿ 15% ಟ್ಯಾಕ್ಸ್ ಅನ್ನ ಪೇಮೆಂಟ್ ಅನ್ನ ಮಾಡ್ಲೇಬೇಕಾಗುತ್ತೆ. ಗೊತ್ತಾಗ್ತದೆ? ಈಗ ಫಾರ್ ಅನ್ ಎಕ್ಸಾಂಪಲ್ ಎಕ್ಸಾಂಪಲ್ ಆಗ್ತದೆ. ಫಾರ್ ಅನ್ ಎಕ್ಸಾಂಪಲ್, ಅಕಸ್ಮಾತ್ ಈಗ ಕಂಪನಿ ಪ್ರಾಫಿಟ್ ಬಂದ್ಬಿಟ್ಟು 1 lakh rupees ಇದೆ ಅಂತ ಎಕ್ಸಾಂಪಲ್ ನಾನು ಹೇಳ್ಬೋದು. ಓಕೆ, 1 lakh rupees ಇದೆ ಅಂತ ಅನ್ಕೊಳ್ಳಿ, ಅಂಡ್ ಟ್ಯಾಕ್ಸ್ ಪೇಮೆಂಟ್ ಮಾಡ್ತಿರೋದು 10,000 rupees ಅಂತ ಅನ್ಕೊಳ್ಳಿ. 1 lakh rupees ಇನ್ಕಮ್ 10,000 rupees ಟ್ಯಾಕ್ಸ್ ಪೇ ಮಾಡ್ತಿದ್ರೆ ಅಂತ ಎಷ್ಟು ಪರ್ಸೆಂಟ್ ಆಯ್ತು? 10% ಆದಂಗಾಯ್ತು. ಬುಕ್ ಪ್ರಾಫಿಟ್ ಎಷ್ಟಿದೆ? 1 lakh rupees ಇದೆ. ಅರ್ಥ ಆಗ್ತಿದೆ? ಅಂಡ್ ಅವ್ರು ಟ್ಯಾಕ್ಸ್ ಪೇಮೆಂಟ್ ಮಾಡ್ತಿರೋದು ಎಷ್ಟು ಪರ್ಸೆಂಟ್ ಬರುತ್ತೆ? 10% ಬರುತ್ತೆ. ಯಾಕೆ? 10,000 ಟ್ಯಾಕ್ಸ್ ಪೇ ಮಾಡ್ತಾರೆ. ಈಗ ಅಂತಹ ಕಂಪನೀಸ್ಗಳು ಯಾವ್ಯಾವ ಇದೆ? ಯಾವ ಕಂಪನಿ ಅವ್ರು ಅರ್ನ್ ಮಾಡ್ತಿರೋ ಬುಕ್ ಪ್ರಾಫಿಟ್ ಗಿಂತ ಲೆಸ್ ದೆನ್ 15% ಯಾರು ಟ್ಯಾಕ್ಸ್ ಪೇ ಮಾಡ್ತಾ ಇದ್ರು ಅಂತಹ ಕಂಪನೀಸ್ಗಳು ಮಿನಿಮಮ್ ಆಗಿ 15% ಟ್ಯಾಕ್ಸ್ ಅನ್ನ ಪೇಮೆಂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ ಏನ್ ಮಾಡಿದೆ? ರೂಲ್ ಮಾಡಿದೆ, ಕಾರ್ಪೊರೇಟ್ ಟ್ಯಾಕ್ಸೇಷನ್. ಗೊತ್ತಾಗ್ತದೆ? ಅದನ್ನು ನಾವು ಎಂತ ಕರಿತೀವಿ? ಮಿನಿಮಮ್ ಆಲ್ಟರ್ನೇಟಿವ್ ಟ್ಯಾಕ್ಸ್. ಆ ತರ ಕಂಪನೀಸ್ಗಳು ಯಾವ್ದಾದ್ರು ಇತ್ತು ಅಂತಂದ್ರೆ ಅವರು ಮಿನಿಮಮ್ ಆಗಿ 15% ಟ್ಯಾಕ್ಸಸ್ ಅನ್ನ ಏನ್ ಮಾಡ್ಬೇಕಾಗತ್ತೆ? ಗೌರ್ಮೆಂಟ್ಗೆ ಪೇಮೆಂಟ್ ಮಾಡ್ಬೇಕಾಗತ್ತೆ. ಗೊತ್ತಾಗ್ತಾ ಇದೆಯಾ? ಎಸ್, ಅರ್ಥ ಆಯ್ತಾ ನಿಮಗೆ? Yes, sir. ಓಕೆ ಡನ್. ಇಲ್ಲಿ ನೋಡಿ, ಈಗ ಐ ಥಿಂಕ್ ಮೀಟಿಂಗ್ ಎಂಡ್ ಆಗುತ್ತೆ. ನೋಡೋಣ ಅದು ಎಷ್ಟಾಗತ್ತೆ ಅಷ್ಟು ಮಾಡೋಣ. Okay. From the following information, calculate the tax liability of X and company, keeping in view the provision of minimum alternative tax 115 GB for the assessment year 24-25. ಪ್ರಾಬ್ಲಮ್ ಅಲ್ಲಿ ಯಾವಾಗ್ಲೂ ಕೂಡ ಅವ್ರು ಏನ್ ಹೇಳಿರ್ತಾರೆ ಅಂತಂದ್ರೆ, ಬೈ ಕನ್ಸಿಡರ್ ಮಿನಿಮಮ್ ಆಲ್ಟರ್ನೇಟಿವ್ ಟ್ಯಾಕ್ಸ್, ಮ್ಯಾಟ್ ಅಂತಂದ್ರೆ ಮಿನಿಮಮ್ ಆಲ್ಟರ್ನೇಟಿವ್ ಟ್ಯಾಕ್ಸ್ ಅಂತ. ಮ್ಯಾಟ್ ಅಂಡರ್ ಸೆಕ್ಷನ್ 115 GB ನ ಕನ್ಸಿಡರ್ ಮಾಡಿಬಿಟ್ಟು ಬುಕ್ ಪ್ರಾಫಿಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ, ಅಥವಾ ಟೋಟಲ್ ಇನ್ಕಮ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ, ಅಥವಾ ಟ್ಯಾಕ್ಸ್ ಲಯಬಿಲಿಟಿ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ ಅಂತಂದ್ರೆ ನಾವೇನ್ ಮಾಡ್ಬೇಕಾಗತ್ತೆ? ಒಂದು ನಾರ್ಮಲ್ ಟ್ಯಾಕ್ಸ್ ಪ್ರಾವಿಷನ್ ಅಲ್ಲೂ ಕೂಡ ನಾವು ಟ್ಯಾಕ್ಸಬಲ್ ಇನ್ಕಮ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು, ಅಂಡ್ ಅದ್ರ ಜೊತೆಗೆ ಮಿನಿಮಮ್ ಆಲ್ಟರ್ನೇಟಿವ್ ಟ್ಯಾಕ್ಸ್ ಒಳಗೂ ಕೂಡ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಈಗ ಯಾಕೆ ಸರ್ ಎರಡರಲ್ಲಿ ಮಾಡಬೇಕು ಅಂತಂದ್ರೆ, ನೋಡಿ ಇಲ್ಲಿ, ಈಗ ನಾವು ಎರಡರಲ್ಲೂ ಇನ್ಕಮ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ನಾನು ಜಸ್ಟ್ ಹೇಳಿದೆ ಹೌದಾ, ಯಾವ ಕಂಪನಿ ಮಿನಿಮಮ್ 15% ಏನ್ ಪೇ ಮಾಡ್ತಾ ಇದೆಯೋ, ಮಿನಿಮಮ್ 15% ಪೇ ಮಾಡ್ತಿಲ್ವೋ ಅಂತ ಕಂಪನೀಸ್ ಕೂಡ ಮಿನಿಮಮ್ ಆಗಿ 15% ಪೇ ಮಾಡ್ಲೇಬೇಕು. ಲೆಸ್ ದೆನ್ ಯಾರು 15% ಪೇ ಮಾಡ್ತಿದ್ರು ಅಂತವರು ಕೂಡ ಮಿನಿಮಮ್ 15% ಪೇ ಮಾಡ್ಲೇಬೇಕು. ಹೌದಾ? ಅದಕ್ಕೋಸ್ಕರ ಮಿನಿಮಮ್ ಆಲ್ಟರ್ನೇಟಿವ್ ಟ್ಯಾಕ್ಸ್ ನ ಇಂಟ್ರೊಡ್ಯೂಸ್ ಮಾಡಿರೋದು. ಈಗ ನಾವು ಎರಡರಲ್ಲೂ ನಾವೇನ್ ಮಾಡ್ತೀವಿ? ಟ್ಯಾಕ್ಸಬಲ್ ಇನ್ಕಮ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಒಂದು ನಾರ್ಮಲ್ ಟ್ಯಾಕ್ಸ್ ಪ್ರೊವಿಷನ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ, ಅಂಡ್ ಇನ್ನೊಂದು ಮಿನಿಮಮ್ ಆಲ್ಟರ್ನೇಟಿವ್ ಟ್ಯಾಕ್ಸ್ ರೂಲ್ಸ್ ಪ್ರಕಾರನೂ ಕೂಡ ನಾವೇನ್ ಮಾಡ್ತೀವಿ? ಟ್ಯಾಕ್ಸಬಲ್ ಇನ್ಕಮ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಎರಡಕ್ಕೂ ನಾವು ಟ್ಯಾಕ್ಸ್ ಲಯಬಿಲಿಟಿನ ಕ್ಯಾಲ್ಕುಲೇಟ್ ಮಾಡ್ತೀವಿ. ನಾರ್ಮಲ್ ಟ್ಯಾಕ್ಸ್ ಪ್ರೊವಿಷನ್ ಅಂಡರ್ ಅಲ್ಲಿ ಬುಕ್ ಕ್ಯಾಲ್ಕುಲೇಟ್ ಮಾಡಿರುವಂತ ಟ್ಯಾಕ್ಸಬಲ್ ಇನ್ಕಮ್, ಅದಕ್ಕೆ ನಾವು ಕ್ಯಾಲ್ಕುಲೇಟ್ ಮಾಡಿರುವಂತಹ ಟ್ಯಾಕ್ಸ್ ಲಯಬಿಲಿಟಿ. ಮಿನಿಮಮ್ ಆಲ್ಟರ್ನೇಟಿವ್ ಟ್ಯಾಕ್ಸ್ ಅಲ್ಲಿ ಟ್ಯಾಕ್ಸಬಲ್ ಇನ್ಕಮ್, ಅಂಡ್ ಅದಕ್ಕೆ ಬರುವಂತಹ ಟ್ಯಾಕ್ಸ್ ಲಯಬಿಲಿಟಿ. ಎರಡನ್ನೂ ಕೂಡ ನಾವು ಏನ್ ಮಾಡ್ತೀವಿ? ಕ್ಯಾಲ್ಕುಲೇಟ್ ಮಾಡಿ ಎರಡಕ್ಕೂ ಕಂಪ್ಯಾರಿಸನ್ ಮಾಡ್ತೀವಿ. ಯಾವ್ದ್ರಲ್ಲಿ ಯಾವ್ದು ಜಾಸ್ತಿ ಇರುತ್ತೋ, ಅವೆರಡರಲ್ಲಿ ಯಾವ್ದು ಜಾಸ್ತಿ ಇರುತ್ತೋ ಅದು ಗೌರ್ಮೆಂಟ್ಗೆ ಅವ್ರು ಏನ್ ಮಾಡ್ಬೇಕಾಗತ್ತೆ? ಟ್ಯಾಕ್ಸ್ ನ ಪೇಮೆಂಟ್ ಮಾಡ್ಬೇಕಾಗತ್ತೆ. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ? ಎರಡರಲ್ಲೂ ಕೂಡ ಟ್ಯಾಕ್ಸಬಲ್ ಇನ್ಕಮ್ ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಒಂದು ನಾರ್ಮಲ್ ಟ್ಯಾಕ್ಸ್ ಪ್ರೊವಿಷನ್ ಅಂಡ್ ಇನ್ನೊಂದು ಮಿನಿಮಮ್ ಆಲ್ಟರ್ನೇಟಿವ್ ಟ್ಯಾಕ್ಸ್. ಎರಡರಲ್ಲೂ ಕೂಡ ನಾವೇನ್ ಮಾಡ್ಬೇಕಾಗುತ್ತೆ? ಟ್ಯಾಕ್ಸಬಲ್ ಇನ್ಕಮ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕಾಗುತ್ತೆ. ಡನ್. ಎಸ್, ರೆವಿನ್ಯೂ ಫ್ರಮ್ ಆಪರೇಷನ್ಸ್ ನೋಡಿ 7 lakh rupees ಇದೆ. ಓಕೆ, ಅದ್ರ ಜೊತೆಗೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಕೊಟ್ಟಿದ್ದಾರೆ. ಓಕೆ, ನಾವು ಇದು ಮಾಡ್ಕೊಂಡು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಏನಾಗತ್ತಪ್ಪ? ಇದು ನಮಗೆ ನಾನ್ ಬಿಸ್ನೆಸ್ ಇನ್ಕಮ್. ಹೌದಾ? ಸೊ ಅದನ್ನ ನಾವೇನ್ ಮಾಡಿದೀವಿ? Income. 1 lakh rupees ನಾವೇನ್ ಮಾಡಿದ್ವಿ? ಅದನ್ನ ನಾವು ತೋರಿಸಿದೀವಿ. ಹೌದಾ? ಎಷ್ಟು ಕೇಳಿಸ್ತಾ ಇದೆಯಲ್ಲ ಎಲ್ಲರಿಗೂ? Yes, sir. ಓಕೆ ಡನ್. ಫೈನ್. ಓಕೆ, ಟೋಟಲ್ ಇನ್ಕಮ್ ಎಷ್ಟಾಯ್ತು ಇಲ್ಲಿ? 8 lakh rupees ಟೋಟಲ್ ಇನ್ಕಮ್ ಆಯ್ತು. ಹೌದಾ? ಕಾಸ್ಟ್ ಆಫ್ ಮಟೀರಿಯಲ್ ಕನ್ಸ್ಯೂಮ್ಡ್ ಇದು ಬಿಸ್ನೆಸ್ ಎಕ್ಸ್ಪೆನ್ಸಸ್ ಆಗುತ್ತೆ. ಪ್ರಾಬ್ಲಮ್ ಅಲ್ಲಿ ಅಮೌಂಟ್ ಏನು ಕೊಟ್ಟಿಲ್ಲ, ಬಿಟ್ಬಿಡಿ. ಪರ್ಚೇಸ್ ಆಫ್ ಸ್ಟಾಕ್ ಇನ್ ಟ್ರೇಡ್ ಇದು ಕೂಡ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಆಗುತ್ತೆ. ಪ್ರಾಬ್ಲಮ್ ಅಮೌಂಟ್ ಕೊಟ್ಟಿಲ್ಲ, ಬಿಟ್ಬಿಡಿ.
ಚೇಂಜಸ್ ಇನ್ ಇನ್ವೆಂಟರೀಸ್ ಆಫ್ ಫಿನಿಶ್ಡ್ ಗುಡ್ಸ್ ವರ್ಕ್ ಇನ್ ಪ್ರೋಗ್ರೆಸ್ ಅಂಡ್ ಸ್ಟಾಕ್ ಅಂಡ್ ಟ್ರೇಡ್ ಇದು ಕೂಡ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಆಗುತ್ತೆ. ಅಮೌಂಟ್ ಕೊಟ್ಟಿಲ್ಲ ಬಿಟ್ಬಿಡೋಣ. ಎಂಪ್ಲಾಯ್ ಬೆನಿಫಿಟ್ ಎಕ್ಸ್ಪೆನ್ಸಸ್ ಇದೆ, ಇದು ಕೂಡ ಅಷ್ಟೇ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಆಗುತ್ತೆ. ಪ್ರಾಬ್ಲಮ್ ಅಲ್ಲಿ ಅಮೌಂಟ್ ಕೊಟ್ಟಿಲ್ಲ ಬಿಟ್ಬಿಡೋಣ. ಆಗ್ತಿದೆ. ಈಗ ಅದರ್ ಎಕ್ಸ್ಪೆನ್ಸಸ್ ನೋಡಿ, ಪ್ರಾವಿಷನ್ಸ್ ಫಾರ್ ಕಾಂಟಿಂಜೆಂಟ್ ಲಯಬಿಲಿಟಿ. ಇಲ್ಲಿ ನೋಡಿ ಏನ್ ಟರ್ಮ್ ಯೂಸ್ ಮಾಡ್ತಿದ್ದಾರೆ, ಪ್ರಾವಿಷನ್ಸ್. ಹೌದಾ, ಪ್ರಾವಿಷನ್ಸ್ ಅಂತ ಎಲ್ಲಿ ಬಂತು ಅಂತಂದ್ರೂ ಕೂಡ ಅದೇನಾಗುತ್ತೆ, ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಆಗ್ತಾ ಇದೆ. ಪ್ರಾವಿಷನ್ಸ್ ಏನು, ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಅದೇ ಬ್ಯಾಂಕಿಂಗ್ ಬಿಸ್ನೆಸ್ ಏನಾದ್ರು ಇತ್ತು ಅಂತಂದ್ರೆ, ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ ಇತ್ತು ಅಂತಂದ್ರೆ ಮಾತ್ರ ನಾವು ಅದನ್ನ ಫಸ್ಟ್ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಂತ ಆಡ್ ಮಾಡ್ಕೊಂಡು ಲೇಟರ್ ನಾವು ಅದನ್ನ ಏನ್ ಮಾಡ್ತೀವಿ, ನಾವು 31A ಒಳಗಡೆ ಕ್ಲೈಮ್ ಮಾಡ್ತೀವಿ. ಓಕೆನಾ. ಪ್ರಾವಿಷನ್ ಫಾರ್ ಡಿಮಿನಿಷಿಂಗ್ ಇನ್ ವ್ಯಾಲ್ಯೂ ಆಫ್ ಅಸೆಟ್ಸ್. ಹೌದಾ, ಇದು ಕೂಡ ಏನಾಗುತ್ತೆ ನಮಗೆ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಆಗುತ್ತೆ. ಅರ್ಥ ಆಗ್ತಾ ಇದೆಯಾ? ಓಕೆ ಫೈನ್. ಈಗ ಎಕ್ಸ್ಪೆನ್ಸಸ್ ರಿಲೇಟೆಡ್ ಟು ಬಿಸ್ನೆಸ್, ಇದು ಕೂಡ ಏನಾಗ್ತಾ ಹೋಗುತ್ತೆ, ಇದು ಬಿಸ್ನೆಸ್ ಎಕ್ಸ್ಪೆನ್ಸಸ್. ಓಕೆನಾ. ಇದು ಬಿಸ್ನೆಸ್ ರಿಲೇಟೆಡ್ ಎಕ್ಸ್ಪೆನ್ಸಸ್ ಅವರೇ ಹೇಳ್ಬಿಟ್ಟಿದ್ರೆ ಇದೇನಾಗುತ್ತೆ, ಬಿಸ್ನೆಸ್ ಎಕ್ಸ್ಪೆನ್ಸಸ್ 4,50,000. ಈಗ ಟೋಟಲ್ ಎಕ್ಸ್ಪೆನ್ಸಸ್ ಬಂದ್ಬಿಟ್ಟು 5,40,000 ರುಪೀಸ್ ಇದೆ. ಅರ್ಥ ಆಗ್ತಾ ಇದೆ. ಅಂಡ್ ಟ್ಯಾಕ್ಸ್ ಎಕ್ಸ್ಪೆನ್ಸಸ್, ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ಪೇಮೆಂಟ್ ಇದೆ, ಇದೇನಾಗುತ್ತೆ, ಇದು ಬಿಸ್ನೆಸ್ ಎಕ್ಸ್ಪೆನ್ಸಸ್. ಅರ್ಥ ಆಗ್ತದೆ. ಇದೇನಿದು ಬಿಸ್ನೆಸ್ ಎಕ್ಸ್ಪೆನ್ಸಸ್ 20,000 ರುಪೀಸ್. ಓಕೆ, ಸಾರಿ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್, ಸಾರಿ ನಾನ್ ಬಿಸ್ನೆಸ್ ಇನ್ಕಮ್ ಟ್ಯಾಕ್ಸ್ ಪೇಡ್ ಏನಿದೆ ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ 20,000 ರುಪೀಸ್. ಓಕೆ, ಸೊ ಪೀರಿಯಡ್ ಪ್ರಾಫಿಟ್ ಫಾರ್ ದ ಪೀರಿಯಡ್ ಎಷ್ಟಿದೆ, ಇದನ್ನ ಲೆಸ್ ಮಾಡ್ಕೊಂಡ್ರೆ 2,40,000 ರುಪೀಸ್ ಆಯ್ತು. ಹೌದಾ, ಅದ್ರ ಜೊತೆಗೆ ಸರ್ಪ್ಲಸ್ ಅಕೌಂಟ್ ಅನ್ನ ಕೂಡ ಅವ್ರು ಏನ್ ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಆಗ್ತಾ ಇದೆ. ಓಕೆ, ಒಂದು ನಿಮಿಷ. ಓಕೆ, ಇಲ್ಲಿ ಏನ್ ಮಾಡಿದ್ದಾರೆ, ಸರ್ಪ್ಲಸ್ ಅಕೌಂಟ್ ಕೂಡ ಅವ್ರು ಏನ್ ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಅರ್ಥ ಆಗ್ತದೆ. ಈಗ ಸರ್ಪ್ಲಸ್ ಅಕೌಂಟ್ ಅಲ್ಲಿ ನೋಡಿ, ಇಲ್ಲಿ ಏನೇನಿದೆ, ಇಲ್ಲಿ ಪ್ರಾಫಿಟ್ ಆಸ್ ಪರ್ ಲಾಸ್ಟ್ ಇಯರ್ ಲಾಸ್ಟ್ ಬ್ಯಾಲೆನ್ಸ್ ಶೀಟ್ ಏನಾದ್ರು ಇತ್ತು ಅಂತ ಕೊಟ್ಟಿರ್ತಾರೆ. ಇಲ್ಲಿ ಏನೋ ಕೊಟ್ಟಿಲ್ಲ, ಬಿಟ್ಬಿಡೋಣ. ಅದು ಕೊಟ್ಟಿದ್ರೆ ಮುಂದೆ ಟ್ರೀಟ್ಮೆಂಟ್ ನೋಡೋಣ ಅಂತ, ಬೇರೆ ಪ್ರಾಬ್ಲಮ್ಸ್ ಅಲ್ಲಿ. ಕರೆಂಟ್ ಇಯರ್ ಪ್ರಾಫಿಟ್ 2,40,000 ರುಪೀಸ್ ಎಲ್ಲಿಂದ ಬಂತು, ಇದು ಇಲ್ಲಿಂದ ಬಂತು. ಅರ್ಥ ಆಗ್ತದೆ. ಇದನ್ನ ನಾವು ಇಲ್ಲೇ ನಾವು ಬ್ರಾಡ್ ಡೌನ್ ಮಾಡ್ತೀವಿ. ಅಂಡ್ ನೆಕ್ಸ್ಟ್ ಡೆಫರ್ಡ್ ಟ್ಯಾಕ್ಸ್ ಇದೆ 1,00,000 ರುಪೀಸ್. ಓಕೆ, ಅರ್ಥ ಆಗ್ತಿದೆ. ಅಂಡ್ ಅದ್ರ ಜೊತೆಗೆ ಅಪ್ರೋಪ್ರಿಯೇಷನ್ ಅಂತ ಬಿಟ್ಟು ಕೊಟ್ಟಿದ್ದಾರೆ. ಟ್ರಾನ್ಸ್ಫರ್ ಫಾರ್ ಜನರಲ್ ರಿಸರ್ವ್. ಟ್ರಾನ್ಸ್ಫರ್ ಫಾರ್ ಜನರಲ್ ರಿಸರ್ವ್ ಇದೇನಿದು ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಓಕೆ ಓಕೆ ಫೈನ್. ಈಗ ಟೈಮ್ ಎಂಡ್ ಆಗ್ತಾ ಇದೆ, ಗೊತ್ತಾಗ್ತಾ ಇದೆ.